ನೀವೇನು ಭಯ ಪಡ್ಬಿಡಿ. ಅಕಸ್ಮಾತ್ತಾಗಿ ನನ್ಗೇನೋ ಅನುಮಾನ ಬಂದು ನನ್ನ ಕಾರ್ ನಿಲ್ಲಿಸ್ದೆ, ನೋಡಿದ್ರೆ ನಮ್ಮ ಮಗು. ಐ ಮೀನ್ ಸೀತಾಜಿ ಅವ್ರ ಮಗು. ಮುಖದಲ್ಲಿ ತುಂಬಾನೇ ಭಯ ಇತ್ತು. ನನ್ನ ನೋಡಿದ್ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡ್ಳು. ಹೌದೇನೆ ಪುಟ್ಟಿ, ಭಯ ಪಟ್ಯಾ? ಇಲ್ಲ ಅಜ್ಜಿ. ಆಮೇಲೆ ನಾನು ಧೈರ್ಯ ಹೇಳಿದೆ. ಥ್ಯಾಂಕ್ಸ್ ಕಣಪ್ಪ, ನಿನ್ನ ಈ ಉಪಕಾರ ನನ್ನ ಜೀವನ ಪರ್ಯಂತ ಮರೆಯೋದಿಲ್ಲಪ್ಪ. ಅಯ್ಯೋ ಅಪ್ಪ, ತುಂಬ ದೊಡ್ಡ ಮಾತು. ನಮ್ಮನೆ ಮಗುನ ನಾನು ಕಾಪಾಡದೆ ಇರ್ತೀನ ಹೇಳಿ? ದೇವ್ರು ದೊಡ್ಡವನು. ದೇವರು ಕೆಲವು ಸಲ ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಕೆಲವು ಸಲ ಕೆಲವ್ರನ್ನ ಕಾಪಾಡಕ್ಕೆ ಅಂತಾನೆ ಕಳಿಸ್ತಾನೆ. ಇವತ್ತು ನನ್ನ ಸರ್ದಿ ಆಗಿತ್ತು ಅಷ್ಟೇ. ಮಗು ಮೇಲೆ ದೇವ್ರ ಅನುಗ್ರಹ ಇದೆ. ಅದಕ್ಕೆ ಮಗು ಯಾವುದೇ ತೊಂದರೆ ಆಗದೆ ಸೇಫ್ ಆಗಿ ಮನೆಗೆ ಬಂದಿದ್ದಾಳೆ. ಇದು ಸೀತಾ ಅವರಲ್ಲಿ? ಅವಳು ಮಗುನ್ ಹುಡುಕ್ತಾ ಹೋಗಿದ್ದಾಳೆ, ಇನ್ನೇನ್ ಬಂದ್ಬಿಡ್ತಾಳೆ. ಹೌದಾ? ಆ ದೇವ್ರು ಸರಿಯಾದ ಸಮಯಕ್ಕೆ ನಿನ್ ಕಳಿಸ್ತಾಪ್ಪ. ಯಾಕಪ್ಪ ಹೊರಗೆ ನಿಂತಿದ್ಯಾ? ಬಾ ಒಳಗೆ. ಸರಿ ಅಮ್ಮ. ನಾನು ಹೇಳ್ದೆ ತಾನೆ ರಜಾ ಇದ್ದಾಗ ನೀನ್ ಮನೇಲಿ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು ಅಂತ. ಏನೂ ಆಗಿಲ್ಲ ಸೀತಮ್ಮ. ಸೀತಾ, ಇವರೇ ಅಮ್ಮ ಅವಳನ್ನ ಕರ್ಕೊಂಡು ಬಂದಿದ್ದು. ಇವ್ರಿರೋ ಹೊತ್ತಿಗೆ ಆಯ್ತು. ಬಾಪ, ಕೂತ್ಕೋ ಬಾ. ಸೀತಾಜಿ, ಮಗು ತುಂಬಾ ಭಯ ಪಟ್ಟಿದ್ಲು. ನಾನು ಆಗ್ಲಿಂದ ಹೇಳ್ತಿದ್ದೀನಿ ನಾನು ಭಯ ಪಟ್ಟಿಲ್ಲ ಅಂತ. ಹೌದಾ? ಗುಡ್ ಗುಡ್. ಆಮೇಲೆ ನಾನು ಧೈರ್ಯ ಹೇಳಿ ಮನೆಗೆ ಕರ್ಕೊಂಡ್ಬಂದೆ. ಯಾರು ಕಾರಲ್ಲಿ ಕೂಡಿಸ್ಕೊಂಡ್ಬಿಟ್ಟಿದ್ರಂತೆ. ದೇವ್ರೆ, ಏನಾರು ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ? ಕಾರಲ್ಲ, ಹೌದು, ಯಾರೋ ಕಾರಲ್ಲಿ ಕಿಡ್ನಾಪ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ರು. ಸದ್ಯ ಸರಿಯಾದ ಸಮಯಕ್ಕೆ ಇವ್ರು ಬಂದಿದ್ದಾರೆ. ಇವ್ರ ಜೊತೆ ಮಗು ಇಲ್ಲ ಅಂತ ನೋಡಿದಾಗ ನಂಗೆ ತುಂಬಾ ಗಾಬರಿ ಆಗೋಗಿತ್ತು. ಐ ಮೀನ್, ಬಂದಾಗೆಲ್ಲ ಉಪಚಾರ ಮಾಡೋದು ಬೇಡ ಅಂತ ಹೇಳಿದೆ ಅಷ್ಟೇ. ಡೋಂಟ್ ಬಿ ಸೋ ಫಾರ್ಮಲ್. ನೀನು ಟೆನ್ಷನ್ ಅಲ್ಲೇ ಬಂದ? ಮತ್ತೆ ನಮ್ ಸಿಹಿ ಪುಟ ಕಾಣಿಸ್ದೆ ಟೆನ್ಷನ್ ಆಗದೆ ಇರುತ್ತಾ? ಫುಲ್ ಟೆನ್ಷನ್. ಅದೆಲ್ಲ ಬಿಡು, ನೀನ್ ಯಾವತ್ತೂ ನನ್ನ ಬಿಟ್ಟು ಹೋಗ್ಬೇಡ, ಗೊತ್ತಾಯ್ತಾ? ಐ ವಾಂಟ್ ಯು ಆಲ್ ಮೈ ಲೈಫ್. ಓಕೆ ಫ್ರೆಂಡ್. ಸರಿ, ನಾನು ಹೊರಡ್ತೀನಿ. ಬಾಯ್. ಬಿ ಸೇಫ್, ಆಯ್ತಾ? ಬಾಯ್. ಬಾಯ್ ಫ್ರೆಂಡ್.
ಚಿಕ್ಕ ವಯಸ್ಸಲ್ಲಿ ಕಳೆದೋದ್ಮೇಲೆ ವಾಪಸ್ ಸಿಗೋದು ಎಲ್ಲರ ಜೀವನದಲ್ಲೂ ಆಗಿರುತ್ತಲ್ವಾ? ಆದರೆ ದೊಡ್ಡವರಾದ್ಮೇಲೆ ಕಳೆದೋದ್ರೆ ವಾಪಸ್ ಸಿಗೋದೇ ಇಲ್ಲ. ನೀನು ತುಂಬಾ ದಿವಸ ಆದ್ಮೇಲೆ ಖುಷಿಯಾಗಿದೆಯಾ? ಈ ಸಂತೋಷ ಕೆಡುವಂಥದ್ದು ಏನೂ ಆಗಬಾರ್ದು ಅನ್ನೋದೇ ನನ್ನ ಕನಸು. ಆಕ್ಚುಲಿ ನಾನು ತುಂಬಾನೇ ಸಂತೋಷವಾಗಿದೆ. ಇಷ್ಟು ದಿನ ನನ್ನ ಮನ್ಸಲ್ಲಿರೋ ಕನ್ಫ್ಯೂಷನ್ ಅಷ್ಟು ಸಲೀಸಾಗಿ ಕ್ಲಿಯರ್ ಆಗಿಬಿಡುತ್ತೆ ಅನ್ನೋ ಐಡಿಯಾ ಕೂಡ ಇರ್ಲಿಲ್ಲ ಮಗ. ಚಿಕ್ಕಿ ಯಾಕೆ ಕರೆದು ಗೊತ್ತಾ? ಚಾಂದ್ನಿ ವಿಷಯಕ್ಕೆ ಅಂತ ಮಾತ್ರ ಹೇಳ್ಬೇಡ. ಯಾಕೆ? ಚಾಂದ್ನಿ ವಿಷಯ ಮಾತಾಡಕ್ಕೆ. ಎಸ್, ಅವ್ರ ಜೊತೆ ನಾ ಮಾತಾಡೋವರೆಗೂ ನನ್ನ ಮನ್ಸಲ್ಲಿ ಏನ್ ಫೀಲಿಂಗ್ಸ್ ಇದೆ ಅನ್ನೋ ಕ್ಲಾರಿಟಿನೇ ನಂಗಿರ್ಲಿಲ್ಲ. ಅವಳ ವಿಷಯದಲ್ಲಿ ನನ್ನ ಮನ್ಸು ಆಲ್ರೆಡಿ ಅವಳನ್ನ ಬ್ಲಾಕ್ ಮಾಡಾಕ್ಬಿಟ್ಟಿದೆ ಮರಯ್ಯ. ಇನ್ಫ್ಯಾಕ್ಟ್ ಚಿಕ್ಕಿಗೆ ಎಲ್ಲ ವಿಷಯ ಡೈರೆಕ್ಟ್ ಆಗಿ ಹೇಳ್ಬಿಟ್ಟೆ. ಅವರು ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು. ಇನ್ಮೇಲೆ ಚಾಂದ್ನಿ ಫೋನ್ ಬರ್ಲಿ ಲೆಟರ್ ಬರ್ಲಿ ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ. ಬಿಕಾಸ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ಇದನ್ನ ನೀನ್ ಚಿಕ್ಕಿ ಹತ್ರ ಹೇಳ್ದ? ಸೂಪರ್ ಮಗ. ಯಾಕೋ? ಐ ಆಮ್ ಹ್ಯಾಪಿ. ನೀನೀಗ ಶ್ರೀರಾಮಚಂದ್ರ ಆಗಿದ್ಯಾ. ಹಳೇ ದೋಷಗಳನ್ನೆಲ್ಲ ಬಿಟ್ಟು ಏಕಪತ್ನಿ ವ್ರತಸ್ಥ. ಏಕಪತ್ನಿ ಅಂತಲ್ಲ ಹೇಳೋದು ಸಾಯಿಸ್ಬಿಟ್ಟು. ನಾನು ಹೇಳ್ತಾ ಇರೋದು ನಿಜಾನೋ ಅಲ್ವೋ ಮಗ? ಅದೆಲ್ಲ ಗೊತ್ತಿಲ್ಲ ಮಗ. ಸದ್ಯಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಷ್ಟೇ. ಅಷ್ಟೇನಾ? ಲೇ, ಅದ್ ಎಂತ ದೊಡ್ಡ ಲಕ್ಸುರಿ ಗೊತ್ತೇನೋ? ನೀನು ಚಿಕ್ಕಿ ಹತ್ರ ಯಾವುದೇ ಒಂದು ಭಯ ಇಲ್ಲದೆ ಈ ವಿಷಯ ಮಾತಾಡಿದ್ಯಾ ಅಂತಂದ್ರೆ ಅದಕ್ಕೆ ಕಾರಣ ಯಾರು ಹೇಳು? ಯಾರು? ಸೀತಾ. ನಿನ್ ಮನ್ಸಲ್ಲಿ ಸೀತಾ ಅವ್ರು ಇರೋದ್ರಿಂದಾನೆ ಯಾವ ಚಾಂದಿನಿ ಮೋಹಿನಿಯಿಂದ ನಿನಗೆ ತೊಂದರೆ ಆಗಲ್ಲ ಅಂತ ನೀನ್ ಅಷ್ಟೊಂದು ದೃಢವಾಗಿರೋದು. ಮಗ ಮತ್ತೆ ಏನೇನೋ ಮಾತಾಡಿ ಸ್ಟಾರ್ಟ್ ಮಾಡಬೇಡ ಪ್ಲೀಸ್. ಲವ್, ನಿನ್ ಮನ್ಸನ್ ಕೇಳ್ಕೊ, ಅದೇ ಹೇಳುತ್ತೆ. ನೀನು ಬೆಂಗಳೂರು ಕಾಲಿಟ್ಟಾಗ ನೀನ್ ನೋಡೋಂಥ ಮೊದಲನೇ ಹುಡುಗಿ ಮೇಲೆ ನಿನಗೆ ಲವ್ ಆಗುತ್ತೆ ಅಂತ ಹೇಳಿದ್ದೆ. ಹಾಗಾಯ್ತೋ ಇಲ್ವೋ? ಈಗ ಒಪ್ಕೋ. ಗೊತ್ತಾಯ್ತು ಬಿಡಪ್ಪ. ಮೌನಂ ಸಮ್ಮತಿ ಲಕ್ಷಣಂ. ಏನೇನೋ ಹೇಳ್ಬೇಡ ಮರ. ಅಂತದ್ ಏನು ಇಲ್ಲ. ನಿನಗ್ ಭಯ. ನನಗೇನೋ ಭಯ? ಪ್ರೀತಿ ಅಂದ್ರೆ ಕೆಟ್ಟದ್ದು, ಅದೊಂದು ಪಾತಾಳ ಅಂತ ನಿನಗ್ ನೀನೇ ನಂಬಿದ್ಯಲ್ಲ, ಅದಕ್ಕೆ ಸೀತಾ ಅವ್ರನ್ನ ನೀನು ಪ್ರೀತಿಸ್ತಿದ್ಯ ಅಂತ ಹೇಳ್ಕೊಳಕ್ಕೆ ನಿನಗೆ ಭಯ. ಅಷ್ಟೇ ಅಲ್ಲ, ಸೀತಾ ಅವ್ರ ಹತ್ರ ನಾನೊಬ್ಬ ನಾರ್ಮಲ್ ಎಂಪ್ಲಾಯ್ ಅಂತ ಸುಳ್ಳು ಹೇಳಿದ್ಯಲ್ಲ, ಅದು ಕೂಡ ನಿನಗೆ ಭಯ. ಕರೆಕ್ಟ್ ತಾನೆ ಮಗ? ಅದಕ್ಕೆ ಭಯ ಅಂತಾರೋ ಮತ್ತೆ ಇನ್ನೇನ್ ಹೇಳ್ತಾರೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಸದ್ಯಕ್ಕೆ ಈಗಿರೋ ಸಿಚುಯೇಷನ್ ಹೇಗಿದ್ಯೋ ಅದು ಹಾಗೇ ಉಳ್ಕೊಬಿಡ್ಲಿ ಅನ್ನೋ ಆಸೆ ಅಂತೂ ಖಂಡಿತ ಇದೆ. ಅದ್ರಲ್ಲಿ ತಪ್ಪೇನೋ ಇದೆ? ಅವ್ರ ಪ್ರಪಂಚದಲ್ಲಿ ಖುಷಿಯಾಗಿದ್ದಾರೆ, ನಾನು ನನ್ನ ಪ್ರಪಂಚದಲ್ಲಿ ಖುಷಿಯಾಗಿದ್ದೀನಿ. ಸುಮ್ಮನೆ ಇಲ್ದಿರೋದನ್ನ ತಲೆಗೆ ಹೇಳ್ಕೊಂಡು ಯಾಕೆ ಬೇಕು? ಆದ್ರೆ ಹೀಗೆ ಅಂತ ಎಷ್ಟು ದಿನ ಇರ್ತೀರಾ? ಹೆಸರಿಲ್ದೇ ಇರೋ ಸಂಬಂಧ ಟ್ರೈನ್ ಇಳಿದ್ಮೇಲೆ ಟಾಟಾ ಮಾಡ್ದಂಗೆ. ಮತ್ತೆ ಆ ಟ್ರೈನಲ್ಲಿ ಸಿಗ್ತೀವೋ ಇಲ್ವೋ ಗೊತ್ತಿಲ್ಲ. ನೀನ್ ಆದಷ್ಟು ಬೇಗ ಈ ಸಂಬಂಧಕ್ಕೆ ಹೆಸರು ಕೊಡ್ಲಿಲ್ಲ ಅಂತಂದ್ರೆ ಒಂದಲ್ಲ ಒಂದಿನ ಸೀತಾ ಬಾಯಿ ಹೇಳ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನೀನ್ ತಯಾರಾಗಿದ್ಯಾ? ಅಕಸ್ಮಾತ್ ಅವ್ರ ಫ್ಯಾಮಿಲಿ ಮೆಂಬರ್ಸು ಸೀತಾ ಅವ್ರ ಮದ್ವೆನ ಬೇರೆಯವ್ರ ಜೊತೆ ಫಿಕ್ಸ್ ಮಾಡಿದ್ರು, ಅದಕ್ಕೆ ನೀನ್ ಓಕೆನಾ? ಎಲ್ಲ ಪ್ಲಾನ್ ಮಾಡ್ಕೊಂಡೇ ಮಾಡ್ತಿದ್ದೀನಿ ಸೂರಿ, ನಿನ್ನೇನ್ ತಲೆ ಕೆಡ್ಸ್ಕೋಬೇಡ. ಅವ್ನ ಮದುವೆ ಮಾಡ್ಸೋದು ನನ್ನ ಜವಾಬ್ದಾರಿ ಅಂತ ಹೇಳಿದ್ಯಾ, ನಾನು ಅದನ್ನ ನೆರವೇರಿಸ್ತೀನಿ. ಆದ್ರೆ ನೀನ್ ನನ್ಗೊಂದು ಮಾತು ಕೊಡ್ಬೇಕು. ಏನು? ಈ ಬಾಸ್ ಪಟ್ಟದಿಂದ ನನ್ನನ್ನು ಕೆಳಗಡೆ ಇರಿಸು ಸೂರಿ. ನನ್ನ ಕೈಲದಿಲ್ಲಪ್ಪ, ನೀನೇ ಅವನ ಜೊತೆ ಮಾತಾಡ್ಕೊಂಡು ತೀರ್ಮಾನ ತಗೋ. ಅದ್ರಲ್ಲಿ ಆ ಹುಡುಗಿನ ರಾಮನಿಂದ ದೂರ ಮಾಡ್ತಿದ್ಯೇನೋ? ಏನಾಯ್ತಾ? ನನ್ನ ಸೈನಿಕ ಕೊನೆ ಹೆಜ್ಜೆ ಇಟ್ಟಾಯ್ತು, ಈಗ ಇವನು ರಾಣಿನ ಪಡ್ಕೋಬಹುದು. ಅದೇ ತರ ರಾಮನು ಕೊನೆ ಹೆಜ್ಜೆ ಇಟ್ರೆ ಅವನು ಕೂಡ ರಾಣಿನ ಪಡ್ಕೋಬಹುದು. ಎಲ್ಲ ಅವನ ಕೈಯಲ್ಲೇ ಇದೆ. ಪ್ರೀತಿನ ಒಪ್ಕೋತಾನ? ನಾನು ಅನ್ಕೊಂಡಂಗ ಆದ್ರೆ ಅವನು ಮಾತ್ರ ಅಲ್ಲ, ಅವಳು ಕೂಡ ಇವನ್ ಪ್ರೀತಿನ ಒಪ್ಕೋತಾಳೆ. ಅಪ್ಪ ಭಗವಂತ, ಆದಷ್ಟು ಬೇಗ ಪೇ 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 ಡುಮ್ 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 ಮಾಡ್ಸಪ್ಪ. ಗ್ಯಾರಂಟಿ. ಪೆಪ್ಪೆ ಪೆಪ್ಪೆ ಡುಮ್ 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 ಪಕ್ಕ. ವಿಷಯ ಕೇಳಿ ನನಗಂತೂ ಹೃದಯನೇ ನಿಂತಾಗೋಯ್ತು. ಸದ್ಯ ದೇವ್ರಿದಾನೆ. ಬಿಡು ಅತ್ತೆ. ಮಕ್ಕಳನ್ನ ಕಿಡ್ನಾಪ್ ಮಾಡಕ್ ಹೊಂಚಾಕ್ತಾರಲ್ಲ, ಉದ್ಧಾರ ಆಗ್ತಾರ ಇವರು? ಮಕ್ಕಳಿಲ್ದವ್ರಿಗೆ ಗೊತ್ತು ಸಂತ ಏನು ಅಂತ.
ಸೀತಾ ನಿಮ್ಮ ಅಣ್ಣನೇ ಕೇಳು, ಎಷ್ಟು ಸರ್ತಿ ಹೇಳ್ತಿರ್ತೀನಿ ಸಿಹಿ ನನ್ ಮಗಳಿದ್ದಂಗೆ ಅಂತ, ಅಲ್ವೇನ್ರಿ? ಹೌದು ಸೀತಮ್ಮ. ಸರಿಯಾದ ಟೈಮ್ಗೆ ಆ ಲಾಯರ್ ಬಂದು ಕಾಪಾಡಿದ್ರು ಅದಕ್ಕೆ. ಸದ್ಯ ಅವ್ರ ಮಾತ್ ನಿನ್ ಬಾಯಲ್ಲಿ ಬಂತಲ್ಲ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು. ಫೋನ್ ಮಾಡಿದ್ಯಾ? ಹೇಳ್ದೆ ಅದಕ್ಕೆ. ಅಷ್ಟು ದೊಡ್ಡ ಸಹಾಯ ಮಾಡಿದವ್ರಿಗೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕ? ನೀನೇ ಹೇಳು ಸುಲೋಚನಾ. ಸೀತಾ, ನಿಮ್ಮಪ್ಪ ಕೂತು ಜಾಗದಿಂದ ಕದಲ್ತಾ ಇಲ್ಲ, ತುಂಬಾ ಸಪ್ಪೆ ಆಗಿದ್ದಾರೆ. ಸಿಹಿ, ನೀನ್ ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ತಾತನ್ ಜೊತೆ ಹೋಗಿ ಒಂದೆರಡು ಮಾತಾಡ್ಬಿಟ್ಟು ಬರ್ತೀಯಾ ಬಂಗಾರಿ? ಹೋಗ್ತೀರಿ ಅಜ್ಜಿ. ನೀವಿಬ್ರು ಬಂದಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಮಾತಾಡೋಣ ಅಂತ ಬಂದೆ. ನಿಮ್ಮಂತವ್ರ ಆಶೀರ್ವಾದ ಅಜ್ಜಿ. ಸದ್ಯ ಸಿಹಿಗೆ ಏನೂ ಆಗಿಲ್ಲ. ನಮ್ಮ ಯಜಮಾನ್ರು ಮರವಿಂದಾನೇ ಅಲ್ವಾ ಅಮ್ಮ ಹಾಗೆಲ್ಲ ಆಗಿದ್ದು? ಅಮ್ಮ, ಅದೇ ನಿಜ ಅಲ್ವಾ ಸೀತಾ? ಆ ಲಾಯರ್ ಹುಡುಗ ಸಮಯಕ್ಕೆ ಸರಿಯಾಗಿ ಬರದೇ ಇದ್ರೆ ಇನ್ನೂ ಏನೇನು ಅನುಭವಿಸ್ಬೇಕಾಗಿತ್ತು. ಸರಿಯಾಗಿ ಹೇಳಿದ್ರಿ ಅಜ್ಜಿ, ಅವ್ರಿಗೆ ಇದನ್ನೆಲ್ಲ ಮಾಡೋ ಅವಶ್ಯಕತೆನೇ ಇರ್ಲಿಲ್ಲ. ಎಷ್ಟು ಬ್ಯುಸಿ ಅವರು ಅಂತ, ಅದ್ರಲ್ಲಿ ಮಗುಗೋಸ್ಕರ ಇಷ್ಟೊಂದು ರಿಸ್ಕ್ ತಗೊಂಡು, ಅಬ್ಬಬ್ಬಾ ಎಷ್ಟು ದೊಡ್ಡ ವ್ಯಕ್ತಿ. ನಿಜವಾಗ್ಲು ತುಂಬಾ ದೊಡ್ಡ ವ್ಯಕ್ತಿ ಅವರು. ನಮ್ಗಂತೂ ದೇವ್ರೇ ಬಂದಂಗಾಯ್ತು. ಇನ್ಮೇಲೆ ಸೀತಾ ನಮ್ಮನ್ನ ನಂಬಿ ಮಗುನ್ ಬಿಟ್ಟು ಅಲ್ಲ ಅದು ಹೇಳುತ್ತೆ. ನೋಡು ಸೀತಾ, ನಾನು ಎಷ್ಟೋ ಸಲ ನಿನ್ನ ಹತ್ರ ಮದುವೆ ವಿಷಯ ಮಾತಾಡಕ್ಕೆ ಬಂದೆ. ಆವಾಗ ನೀನು ಅದಕ್ಕೆ ಗಮನ ಕೊಡಲಿಲ್ಲ, ನಾನು ಸುಮ್ಮನಾದೆ. ಆದರೆ ಈಗಾದರೂ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಮ್ಮ. ದೊಡ್ಡೋರ್ ಹೇಗ್ ಮಾತಾಡ್ಬೇಕೋ ಹಾಗ್ ಮಾತಾಡಿದ್ರಿ ಅಜ್ಜಿ. ಆ ಲಾಯರು ಇವಳನ್ನ ಮದ್ವೆ ಆಗಕ್ ರೆಡಿ ಇದ್ರು. ಇವಳೆ ಬೇಡ ಅಂತ ಬಂಗಾರದಂತ ಸಂಬಂಧನ ತಳ್ಳ ಹಾಕಿದ್ಲು. ಬಾಸ್, ಹಲೋ ಬಾಸ್. ಬರಪ್ಪ. ಬರ್ಬೇಕಾದ್ರೆ ಫಸ್ಟ್ ತಾತನ್ ಮಾತಾಡ್ಸ್ಕೊಂಡು ಆಮೇಲೆ ನನ್ನ ರೂಮ್ ಹತ್ರ ಬರ್ತಿದ್ದೆ. ಹೇಗಿದ್ರು ಸೂರ್ಯನೇ ನಿನ್ ಬೆಸ್ಟ್ ಫ್ರೆಂಡ್ ಅಲ್ವಾ? ಹೌದು ಕಣ, ನನ್ನ ವಯಸ್ಸಿನ ವೇವ್ ಲೆಂತ್ಗೆ ಸೂರ್ಯನೇ ನಂಗೆ ಸೂಟ್ ಆಗೋದು. ನೀನ್ ಸ್ವಲ್ಪ ಓಲ್ಡ್ ಸ್ಕೂಲ್. ಯಾರು ಓಲ್ಡ್ ಸ್ಕೂಲ್? ಆಫೀಸ್ ಲೇಟ್ ಆಯ್ತು, ನಡಿ. ನೋಡು, ಇದನ್ನೇ ಹೇಳೋದು ಓಲ್ಡ್ ಸ್ಕೂಲ್ ಅಂತ. ಏನೋ ಮಾತಾಡ್ತಿದ್ಯಾ? ಒಂದ್ ಸ್ವಲ್ಪ ಆದ್ರೂ ಕೇರ್ ಇದೆಯಾ ನಿನಗೆ? ಯಾವ್ದ್ರ ಬಗ್ಗೆ? ನಿನ್ ಬಗ್ಗೆನೆ. ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಆಮೇಲೆ ಸಮಯ ಮೀರ್ ಹೋದ್ರೆ ನೀನ್ ಫೀಲ್ ಮಾಡ್ಕೊಂಡ್ರು ಪ್ರಯೋಜನ ಇಲ್ಲ. ಮಗ, ಏನ್ ಹೇಳ್ತಿದ್ಯೋ? ನಂಗೆ ದೇವ್ರನೇ ಅರ್ಥ ಆಗ್ತಿಲ್ಲ ಮರಯ್ಯ. ಇನ್ಯಾವ್ದ್ರ ಬಗ್ಗೆನೋ? ನಿನ್ ಪ್ರೀತಿ ಬಗ್ಗೆ ಕಣ. ನೋಡ, ನಿನ್ ಮನ್ಸಲ್ಲಿರೋದನ್ನ ಹೇಳ್ಕೊಂಡಿಲ್ಲ ಅಂತಂದ್ರೆ ಎಲ್ಲ ಕೈ ಮೀರ್ ಹೋಗುತ್ತೆ. ನೀನ್ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಮೈ ಫ್ರೀ ಅಡ್ವೈಸ್. ನೋಡು, ನನ್ ಮನ್ಸಲ್ಲಿ ಏನೂ ಇಲ್ಲ. ಎವ್ರಿಥಿಂಗ್ ಇಸ್ ಜಸ್ಟ್ ಯರ್ ಇಮ್ಯಾಜಿನೇಷನ್. ನಾನು ಓಲ್ಡ್ ಸ್ಕೂಲ್ ಅಲ್ಲ, ನೀನ್ ಓಲ್ಡ್ ಸ್ಕೂಲ್. ರಾಮ್, ಅಕ್ಕ ನಿನ್ನ ತಿಂಡಿ ಕರ್ಬಿಟ್ ಬಾ ಅಂತ ಹೇಳಿದ್ರು. ಸರಿ ಚಿಕ್ಕಿ. ಏನ್ ಅಶೋಕ್, ಈ ನಡುವೆ ಮನೆಗ್ ಬರೋದೇ ಅಪರೂಪ ಆಗೋಗ್ಬಿಟ್ಟಿದೆ. ಕೆಲ್ಸ ಚಿಕ್ಕಿ. ಹೊಸ ಮನೆಗ್ ಬಂದ್ಮೇಲೆ ನೀನ್ ಇಲ್ಲೇ ಇರ್ತೀಯ ಅಂತ ಮಾವಯ್ಯ ಹೇಳ್ತಾ ಇದ್ರು. ಇಲ್ಲ, ನಾನು ಸೂರ್ಯ ಹತ್ರ ಮಾತಾಡಿದ್ದೀನಿ. ಓಕೆ, ಸರಿ, ತಿಂಡಿಗೆ ಬನ್ನಿ. ನನ್ನೇ ಓಲ್ಡ್ ಸ್ಕೂಲ್ ಅಂತ ಹೇಳ್ತೀನ? ನನ್ ಡೈಲಾಗ್ ನನಗೆ ರಿಪೀಟ್ ಮಾಡ್ತೀಯಾ? ಸರಿ ಇರಲ್ಲ ನೋಡು. ಮಗ, ನೀನ್ ನನ್ ವಿಷಯಕ್ಕೆ ಬರ್ಬೇಡ. ಪ್ರಿಯಾಲ್ ಮನೆ ಖಾಲಿ ಮಾಡ್ತಾ ಇದ್ರೆ ಹೋಗಿ ಹೆಲ್ಪ್ ಮಾಡು. ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನೀವಿಬ್ರು ಈ ತರ ಒಟ್ಟಿಗೆ ನಡ್ಕೊಂಡ್ ಬರ್ತಿರೋದು ನೋಡ್ತಿದ್ರೆ ಹಳೆ ಕಾಲದ ಸಚಿನ್ ಶೇವಾಗ್ ಪೇರ್ ನೋಡ್ದಂಗ ಆಗುತ್ತೆ. ಓಪನಿಂಗ್ ಪೇರ್ ಸೂಪರ್. ಎಲ್ಲ ಆಫೀಸ್ಗೆ ಹೊರಟ್ರಾ? ಹಾ, ಹೌದು. ನೈಸ್ ನೈಸ್ ನೈಸ್. ಆಮೇಲೆ ಆಫೀಸಲ್ಲೆಲ್ಲ ಓಕೆ ಅಲ್ಲ ಅಶೋಕ್?
ಆಲ್ ಗುಡ್ ಚಿಕ್ಕಪ್ಪ, ಆಲ್ ಗುಡ್. ಯಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ವಿಶ್ವ, ಆಫೀಸ್ ವಿಷಯನ ಅಶೋಕ್ ಹತ್ರ ಕೇಳ್ತಾ ಇದ್ದೀರಾ? ಏ ಅದು ಭಾರ್ಗವ್ ಆಫೀಸಲ್ಲಿ ನನ್ನ ಇನ್ನಿಂಗ್ಸ್ ಮುಗೀತಲ್ಲ, ಇನ್ನೇನಿದ್ರು ಇವರಿಬ್ರು ಇನ್ನಿಂಗ್ಸು, ಅದಕ್ಕೆ ಸುಮ್ಮನೆ ಹಾಕಿ ಕೇಳಿದೆ ಅಲ್ವಾ ಅಶೋಕ್ ಸರ್? ಏನ್ ಚಿಕ್ಕಪ್ಪ ಅಶೋಕ್ ನಾಡ್ಕೋತಿದ್ದೀರಾ? ಏ ಹಾಗೇನಿಲ್ಲ ರಾಮ್, ಪಾಪ ಅಶೋಕ್ ಒಳ್ಳೆ ಪ್ಲೇಯರ್ ಅಲ್ವಾ, ಅದಕ್ಕೆ ಕೇಳಿದೆ. ಆಫೀಸ್ ಜವಾಬ್ದಾರಿ ಎಲ್ಲ ತಗೊಂಡಿದ್ದಾನೆ. ಓಕೆ, ಆಫೀಸ್ ವಿಷಯ ಎಲ್ಲ ಮುಗೀತಾ? ಬನ್ನಿ ತಿಂಡಿ ತಿನ್ನೋಣ. ಫಸ್ಟ್ ಅದು ಮಾಡೋಣ. ಮಗ ನೀನ್ ತಿಂಡಿ ತಿನ್ಕೊಂಬ, ನಾ ಹೊರಗಡೆ ಇರ್ತೀನಿ. ಹೌದೌದು ಅಪ್ಪು, ಇವನ್ ಯಾವಾಗ್ಲೂ ಹೀಗೆ, ಯಾವಾಗ ತಿನ್ನಕ್ ಕರೆದ್ರು ನನ್ಗೊಂದ್ ಲುಕ್ ಕೊಡ್ತಾನೆ, ಬರದೇ ಇಲ್ಲ. ಅದಕ್ಕೆ ನಾನು ಕರೆಯೋದಕ್ ಹೋಗಲ್ಲ. ಪಾಪ ಆಫೀಸ್ ಜವಾಬ್ದಾರಿನೆಲ್ಲ ಒಬ್ನೇ ತಲೆ ಮೇಲೆ ಹೊತ್ಕೊಂಡಿದ್ದಾನಲ್ಲ, ಅದಕ್ಕೆ. ಬೆಳಗಾವಿಗೆ ಯಾವಾಗ ಹೊರಡಬೇಕು ತಿಳಿಸಿ ಸರ್. ನೋಡು, ನಾನು ಹೇಳಿ ಮುಗ್ಸೋಕಿಲ್ಲ, ಮೆಸೇಜ್ ಬಂತು. ಅದೆಲ್ಲ ಆಮೇಲೆ ನೋಡುವಂತೆ, ಫಸ್ಟ್ ತಿಂಡಿ ಮಾಡುವಂತೆ ಬಾ. ಮಗ ನೀನು ತಿಂಡಿ ತಿನ್ಕೊಂಡು, ಇಲ್ಲ ನೀನು ನನ್ನ ಜೊತೆನೆ ಬಾ, ಸ್ವಲ್ಪ ಅರ್ಜೆಂಟ್ ಇದೆ. ಸಾರಿ ಸ್ವಲ್ಪ ಅರ್ಜೆಂಟ್ ಇದೆ. ಅಲ್ಲ, ಓಪನಿಂಗ್ ಬ್ಯಾಟ್ಸ್ಮನ್ಗಳಿಬ್ರು ಹೋಗ್ಬಿಟ್ರಲ್ಲಪ್ಪ, ಪರವಾಗಿಲ್ಲ. ಒನ್ ಡೌನ್ ಬ್ಯಾಟ್ಸ್ಮನ್ ನಾನಿದ್ದೀನಿ, ಚೆನ್ನಾಗಿ ಆಡ್ತೀನಿ ಬರ್ಗೋ. ವಿಶ್ವ, ನಿನ್ನ ಆನಿ ಬ್ಯಾಡ್ಮಿಂಟನ್ ಗ್ರೂಪ್ಗೆ ಆಡ್ ಮಾಡಿದ್ದೀನಿ. ರಿಪ್ಲೈ ಯಾಕೆ ಮಾಡ್ತಿಲ್ಲ ಅಂತ ಅವ್ರು ನನಗೆ ಮೆಸೇಜ್ ಮಾಡಿ ಕೇಳ್ತಿದ್ದಾರೆ. ಏನಂತ ರಿಪ್ಲೈ ಮಾಡಲಿ ಭಾರ್ಗೋ? ನಿನಗೆ ಗೊತ್ತಲ್ಲ, ನಂದು ಬ್ಯಾಡ್ಮಿಂಟನ್ ಅಲ್ಲ, ಕ್ರಿಕೆಟ್. ವಿಶ್ವ, ಆನಿಗೆ ಕ್ಲಾಸಿಗೆ ಟೈಮ್ ಆಯ್ತು, ಕರ್ಕೊಂಡು ಹೋಗು. ನೋಡು ಭಾರ್ಗೋ, ಬರೀ ಬ್ಯಾಡ್ಮಿಂಟನ್ ಗ್ರೂಪ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ಗ್ರೂಪ್ಗೆ ನನ್ನನ್ನು ಆ್ಯಡ್ ಮಾಡಿದ್ರು ಅಲ್ಲಿ ನಾನು ಏನೂ ಕಾಮೆಂಟ್ರಿ ಕೊಡಲ್ಲ, ಸೈಲೆಂಟ್ ಪ್ರೇಕ್ಷಕನಾಗಿರ್ತೀನಿ. ನೀನಿದ್ ಕಡೆ ನನ್ನದೇನು ಮಾತು ಬಾರ್ಗು. ವಿಶ್ವ, ಡ್ರೈವರ್ ವೇಟ್ ಮಾಡ್ತಿದ್ದಾನೆ, ಅನಿನ ಬ್ಯಾಡ್ಮಿಂಟನ್ ಕ್ಲಾಸಸ್ಗೆ ಕರ್ಕೊಂಡು ಹೋಗು ಅಂದೆ. ಓಹೋ, ರಿಯಲಿ ಸಾರಿ ಭಾರ್ಗು, ನಂದು ಪವರ್ ಪ್ಲೇ ನಡೀತಾ ಇದೆ ಬೇರೆ ಕಡೆ, ಬರ್ಲಾ? ವಿಶ್ವ, ಅಧಿಕ ಪ್ರಸಂಗಿ ತರ ಆಡ್ಬೇಡ, ನಾನು ಹೇಳಿದ್ದನ್ ಮಾಡು ಅಷ್ಟೇ. ಹಲೋ, ನಾನು ವಿಶ್ವ ದೇಸಾಯಿ ಅವ್ರ ಮಗ, ಈ ಭಾರ್ಗವಿ ಚಿಟ್ ಚಾಟ್ ಅಲ್ಲ, ಗೊತ್ತಾಯ್ತಾ? ಒಂದ್ ನಿಮಿಷ. ನೀನು ಹೇಳಿದ ಕೆಲಸ ಎಲ್ಲ ಮಾಡಿದೀನಲ್ಲ ಭಾರ್ಗು. ಆ ಅಶೋಕ್ ಹತ್ರ ಯಾಕೆ ಹೋಗಿ ರಿಪೋರ್ಟ್ ಮಾಡ್ತಾ ಇದೀಯಾ? ಆಫೀಸಲ್ಲಿ ಏನ್ ನಡೀತಾ ಇದೆ ಅಂತ ಅವನನ್ನ ಯಾಕೆ ಕೇಳ್ತಿದ್ಯಾ? ನೀವಿದ್ದಾಗ ವಿಶ್ವಜಿತ್ ಅವರು ಬಾಸ್, ನೀವಿಲ್ಲದೆ ಇದ್ದಾಗ ಅಶೋಕ್ ಅವರು ಬಾಸ್. ಚಪ್ಲಿ ಸ್ಟ್ಯಾಂಡ್ ನ ದೇವ್ರ ಮನೆ ಹತ್ರ ತರಬೇಡ. ವಾಟ್ ಇಸ್ ಸೋ ಫನಿ ವಿಶ್ವ? ಅದು ಅಲ್ಲಪ್ಪ, ತಕ್ಕೊಳಕ್ ಆಗ್ತಿಲ್ಲ, ಅದಕ್ಕೆ ನಗ್ತಾ ಇದೆ. ಯಾಕೆ ನಗ್ತಿದ್ಯಾ? ಮೇಡಮ್, ನಿಮ್ ಇನ್ಸ್ಟ್ರಕ್ಷನ್ ಪ್ರಕಾರ ಸೀತಾಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಮೇಡಮ್. ಮಧ್ಯ ಒಂದು ಸಣ್ಣ ಕನ್ಫ್ಯೂಷನ್ ಆಗಿತ್ತು, ಈಗೆಲ್ಲ ಸರಿ ಮಾಡಿದ್ದೀನಿ ಮೇಡಮ್. ಸೀತಾ ಇವತ್ತೇ ಹೊರಡ್ತಾ ಇದ್ದಾರೆ. ಕನ್ಫ್ಯೂಷನ್? ವಾಟ್ ವಾಸ್ ದ ಕನ್ಫ್ಯೂಷನ್? ಅದು ಸೀತಾ ಯಾರು ಅನ್ನೋ ವಿಷಯದಲ್ಲಿ ಒಂದು ಸಣ್ಣ ಕನ್ಫ್ಯೂಷನ್ ಆಗೋಯ್ತು ಮೇಡಮ್. ಟ್ರಾನ್ಸ್ಫರ್ ಲೆಟ್ರು ಬೇರೆ ಯಾರಿಗೋ ಹೊರಟೋಗ್ಬಿಟ್ಟಿತ್ತು. ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಈಗ ನಾನು ಎಲ್ಲ ಸರಿ ಮಾಡಿದ್ದೀನಿ. ಈಗ ಸೀತಾಗೆ ಟ್ರಾನ್ಸ್ಫರ್ ಲೆಟ್ರ್ ಹೋಗ್ತಾ ಇರೋದು. ಭಾರ್ಗವ್, ಅರ್ಜೆಂಟ್ ಕೆಲಸ ಇದೆ, ಬರ್ಲಾ? ಬಾಯ್. ನಿಂತ್ಕೋ. ಏನೋ ಕನ್ಫ್ಯೂಷನ್ ಅಂತೆ.
ಟ್ರಾನ್ಸ್ಫರ್ ಆರ್ಡರ್ ಬೇರೆ ಯಾರಿಗೋ ಹೋಯ್ತಂತೆ. ವಾಟ್ ವಾಸ್ ದ ಕನ್ಫ್ಯೂಷನ್ ವಿಶ್ವ? ಅದು ಭಾರ್ಗವ್, ಕನ್ಫ್ಯೂಷನ್ ನನಗಿರ್ಲಿಲ್ಲ. ಅದು ಹುಡುಗಿ ಬೇರೆ ಯಾರೋ, ನೀನು ಹೇಳಿದ ಹೆಸರು ನೋಡಿದ್ರೆ ಸೀತಾ, ಅದೊಂಚೂರು ಕನ್ಫ್ಯೂಷನ್ ಆಗಿತ್ತು ಅಷ್ಟೇ ಭಾರ್ಗವ್. ಬಟ್ ಅದೇನು ತೊಂದರೆ ಇಲ್ಲ, ಈಗೆಲ್ಲ ಸಾರ್ಟೆಡ್, ಎವ್ರಿಥಿಂಗ್ ಸಾರ್ಟೆಡ್ ಭಾರ್ಗವ್. ದೇಸಾಯಿ ಅವ್ರಿಗೆ ಅವ್ರ ಮಗನ ಯೋಗ್ಯತೆ ಏನು ಅಂತ ಚೆನ್ನಾಗಿ ಗೊತ್ತಿರೋದ್ರಿಂದಲೇ ಯಾವ ಜವಾಬ್ದಾರಿನೂ ಕೊಡದೆ ತ್ರಿಶಂಕು ತರ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಸೀತಾ ಏನ್ ಹೇಳಿದ್ರು? ನೀನ್ ಹೋಗೋದ್ ಬೇಡ ಅಂತ ಹೇಳಿದ್ರು ತಾನೆ? ಸೀತಾ, ನಾನು ಬಾಸಿಗೆ ಹೇಳಿದ್ನಲ್ಲ, ಸೊ ಪೇಪರ್ಸ್ ಎಲ್ಲ ರೆಡಿ ಇತ್ತು. ಬಾಸಿಗೆ ಹೇಳಿದ್ಯಾ? ಇಲ್ಲಿಗೆ ಯಾಕೋ ಕರ್ಕೊಂಡ್ ಬಂದಿದ್ಯಾ? ಕೂತ್ಕೋ. ತಿಂಡಿ ತಿನ್ಬೇಕು ಅಂತ ಹೇಳಿದೆ ತಾನೆ, ಆರ್ಡರ್ ಮಾಡು, ನಾ ಬರ್ತೀನಿ. ಏಯ್ ಅಶೋಕ್, ನಾನು ಬಾಸಿಗೆ ಮೆಸೇಜ್ ಮಾಡಿದ್ದೆ. ಓ ಗಾಡ್, ಆರ್ ಯು ಸೀರಿಯಸ್? ಅವರು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೊರಡು ಅಂತ ಹೇಳಿದ್ರು. ಅದಕ್ಕೆ ಇವತ್ತು ರಾತ್ರಿನೇ ಹೊರಡ್ತಾ ಇದ್ದೀನಿ. ಸೀತಾ ಪ್ಲೀಸ್ ಕಣೆ, ನಾನು ಅವ್ರ ಹತ್ರ ಕೇಳ್ಕೊತೀನಿ. ಇನ್ಫ್ಯಾಕ್ಟ್ ಐ ಲಿವ್ ಇನ್ ಬೆಗ್ ದೆಮ್, ಬಟ್ ಪ್ಲೀಸ್ ನೀನ್ ಹೋಗ್ಬೇಡ. ಏನೇ ಚಿಕ್ಕ ಹುಡುಗಿ ತರ ಹಠ ಮಾಡ್ತಿದ್ಯಾ? ಆಫೀಸ್ ರೂಲ್ಸ್ ಎಲ್ಲ ಇದೆಯಲ್ಲ, ಅಸೈನ್ಮೆಂಟ್ ಬಂದಾಗ ನಾವು ಒಪ್ಕೋಬೇಕು, ಇಲ್ಲ ಅಂತ ಹೇಳಂಗಿಲ್ಲ. ನಮ್ ಕನ್ವೀನಿಯನ್ಸ್ ತಕ್ಕಂಗೆ ನಾವು ಕೆಲಸ ಮಾಡಕ್ಕಾಗತ್ತಾ ಹೇಳು? ಅಲ್ಲ ಕಣೆ, ನೀನು ನಂತರ ಒಬ್ಳೆ ಇದ್ದಿದ್ರೆ ಸರಿ ಅಂತ ಒಪ್ಕೋತಿದ್ದೆ, ಅಥವಾ ನಿಂಗೊಬ್ಬ ಗಂಡ ಇದ್ದಿದ್ರೆ ಆಗ್ಲೂ ಒಪ್ಕೋತಿದ್ನೇನೋ. ಆದ್ರೆ ಈಗ ಸಿಹಿ ಕಂಪ್ಲೀಟ್ ಜವಾಬ್ದಾರಿ ನಿನ್ ಮೇಲಿದೆ ಕಣೆ. ಪ್ಲೀಸ್ ಕಣೆ, ಸಿಹಿ ಬಗ್ಗೆ ಯೋಚನೆ ಮಾಡು. ಎಲ್ಲ ಯೋಚನೆ ಮಾಡಿನೇ ಡಿಸೈಡ್ ಮಾಡಿರೋದು ಪ್ರಿಯಾ. ಬೇಡ ಸೀತಾ, ತುಂಬಾನೇ ತೊಂದರೆ ಆಗತ್ತೆ. ಪ್ಲೀಸ್ ಹೋಗ್ಬೇಡ. ಇಲ್ಲೇ ಇದ್ದು ಆಗೋ ತೊಂದರೆಗಿಂತ ಆ ತೊಂದ್ರೆನೇ ಎಷ್ಟೊಂದು ವಾಸಿ. ಅಲ್ಲಿ ನಾನು ನನ್ನ ಮಗಳು ಇಬ್ಬರೇ ಇರ್ತೀವಿ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಇದ್ರೆ ನಾವ್ ಅನ್ಕೊಂಡಂಗೆ ಇರಕ್ಕಾಗಲ್ಲ ಕಣೆ. ವಾಟ್ಸ್ ಹ್ಯಾಪನಿಂಗ್? ರಾಮ್ ಬನ್ನಿ, ನಿಮ್ ಕೊಲೀಗ್ ಸೀತಾ ಅವರು ಬೆಳಗಾವಿಗೆ ಟ್ರಾನ್ಸ್ಫರ್ ತಗೊಂತಿದ್ದಾರೆ, ಅವ್ರಿಗೆ ವಿಶ್ ಮಾಡಿ. ಆಫೀಸಿಂದಾನೇ ಅವ್ರಿಗೆ ಟ್ರಾನ್ಸ್ಫರ್ ಸಿಕ್ಕಿರೋದು. ಬಟ್ ವಿ ಶುಡ್ ಅಪ್ರಿಷಿಯೇಟ್ ಹರ್. ಬೇರೆ ಯಾರೇ ಆಗಿದ್ರು ನಾನು ಹೋಗಲ್ಲ ಹಾಗೆ ಹೇಗೆ ಅಂತ ಗಲಾಟೆ ಮಾಡಿರೋರು. ಬಟ್ ಸೀತಾ, ಶಿ ಈಸ್ ಅ ವಂಡರ್ಫುಲ್ ಎಂಪ್ಲಾಯಿ. ಕಮ್ ಆನ್. ಎಸ್ ಸರ್, ತುಂಬಾ ಒಬಿಡಿಯಂಟ್ ಎಂಪ್ಲಾಯ್. ಆಲ್ ದಿ ಬೆಸ್ಟ್ ಸೀತಾ. ಥ್ಯಾಂಕ್ ಯು ಸರ್. ಸೀತಾ, ನಿಮ್ ಕೊಲೀಗ್ಸ್ಗೋಸ್ಕರ ಒಂದೆರಡು ಮಾತು. ಸರ್ ಪ್ಲೀಸ್. ನನ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ನನಗೆ ಕಷ್ಟ ಬಂದಾಗ ಫ್ಯಾಮಿಲಿ ಥರ ನೀವೆಲ್ಲ ಜೊತೆ ನಿಂತ್ರಿ. ಮುಂದೆ ಸಾಧ್ಯ ಆದರೆ
ಭೇಟಿಯಾಗೋಣ. ಆಟೋ ಆಟೋ ಕಳೆದು ಕೂಡ ಒಬ್ಬ ಕೊಲೀಗ. ಸ್ವಲ್ಪ ಸಲಿಗೆ ಇರ್ಬೋದು, ಯಾಕೆಂತಂದ್ರೆ ನೀನು ಅವ್ರ ಮಗಳ ಫ್ರೆಂಡ್. ಮಕ್ಕಳು ಕೂಡ ಬೆಳೀತಾ ಬೆಳೀತಾ ಹೊಸ ಫ್ರೆಂಡ್ಸ್ ಮಾಡ್ಕೊಂತಾರೆ. ಕೆಲವು ವರ್ಷಗಳಾದ್ಮೇಲೆ ನಿನಗೆ ರಾಮ್ ಯಾರು ಅಂದ್ರೆ ಗೊತ್ತಾ ಅಂತ ಕೇಳಿದ್ರೆ ಇಲ್ಲ ನನಗೆ ರಾಮ್ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಅಂತಾನು ಹೇಳ್ಬೋದು. ಮಕ್ಕಳು ಬೆಳೀತಾ ಬೆಳೀತಾ ಎಲ್ಲ ಮರ್ತೋಗ್ತಾರೆ ಮಗ. ಸೀತಾ ಅವರು ಮರ್ತೋಗ್ತಾರೆ. ಮುಂದೊಂದಿನ ಮರ್ತೋಗೋ ವಿಷಯಕ್ಕೆ ಈಗಲೇ ಯಾಕೆ ತಲೆ ಕೆಡಿಸ್ಕೋಬೇಕು? ಪುಟ ಇರು, ನಾನೇ ಬಂದು ಪ್ಯಾಕ್ ಮಾಡ್ತೀನಿ. ಇದಮ್ಮ ಅದು ವೈಟ್ ಕಲರ್ದು ರೌಂಡ್ ರೌಂಡ್ಗೆ ಗಮ್ಮನತ್ತೆ ಅಲ್ವಾ? ಆ ಮಾತ್ರ ಇಟ್ಟಿರ್ತೀಯಲ್ಲ, ಅದೆಲ್ಲಿ? ಅದು ಜಿರ್ಲೆ ಔಷಧಿ, ಅದನ್ನ ಮುಟ್ಬಾರ್ದು. ನಿಂಗೇನೇನ್ ಬೇಕು ತಗೊಂಬಾ, ನಾನೇ ಎಲ್ಲ ಪ್ಯಾಕ್ ಮಾಡ್ಬಿಡ್ತೀನಿ. ಇದಮ್ಮ ನನ್ ಮಟನ ನಾನೇ ಪ್ಯಾಕ್ ಮಾಡ್ಕೊಂತೀನಿ. ಬೆಳಗೂರ್ಗ್ ಹೋಗಿ ಯಾವಾಗ ಬರ್ತೀವಿ? ಅದು ಬೆಳಗೂರಲ್ಲ, ಬೆಳಗಾವಿ. ಬೆಳಗಾವಿ 2 days? 3 days? ಇಲ್ಲ ಪುಟ್ಟ, ಇನ್ನ ಜಾಸ್ತಿ ದಿನ ಆಗತ್ತೆ. ವಾವ್, ದೊಡ್ಡ ಟ್ರಿಪ್ ಹೋಗ್ತೀವಿ ನಾವು. ಆದ್ರೆ ನಮ್ಮಿಬ್ರು ಮಧ್ಯೆ ಯಾರು ಬರಕ್ ಸಾಧ್ಯನೇ ಇಲ್ಲ. ಎಲ್ಲೇ ಇದ್ರು ನಾನು ಯಾವಾಗ್ಲೂ ನಿನ್ ಜೊತೆನೇ ಇರ್ತೀನಿ. ಪ್ರಾಮಿಸ್. ಚಿರಮ್ಮ, ನನ್ ಫ್ರೆಂಡ್ಸಿಗೆಲ್ಲ ಬಾಯ್ ಹೇಳ್ಬಿಟ್ಟು ಬರ್ತೀನಿ. ತುಂಬಾ ಜನ ಹೋದ್ರೆ ಅವರು ನನ್ಗೋಸ್ಕರ ಆಟ ಆಡಕ್ ವೇಟ್ ಮಾಡ್ತಿರ್ತಾರೆ. ಹೋಗ್ಬೇಕಾದ್ರೆ ಹೇಳು ಅಂತೆ. ಈಗ ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಡೋಣ. ನಿನ್ಗೆ ನಿನ್ ಆಫೀಸ್ ಇಂದ ಹೂ ಕೊಟ್ಟಿದ್ದಾರೆ, ನನ್ಗೂ ನನ್ ಫ್ರೆಂಡ್ ಗಿಫ್ಟ್ ಕೊಡ್ಬೋದು. ನಾನು ಹೋಗಿ ಬರ್ತೀನಿ. ಅವಳಲ್ಲಿರೋ ಖುಷಿ ಎಲ್ಲ ನೀ ನಿಜ ಹೇಳಿದ ತಕ್ಷಣ ಮಾಯ ಆಗೋಗುತ್ತೆ ಸೀತಾ. ನೀವು ಹೋಗ್ತಾ ಇರೋದು ಟೂರ್ಗಲ್ಲ, ಬೇರೆ ಊರಲ್ಲಿ ಜೀವನ ಕಟ್ಕೊಳ್ಳಕ್ಕೆ ಅಂತ. ಮಗುಗೆ ನೀನ್ ಯಾವಾಗ ಹೇಳ್ತೀಯ ಸೀತಾ? ಹೇಳಲ್ಲ ಅಂತ ಮಾತ್ರ ಹೇಳ್ಬೇಡ, ಅದು ಸಾಧ್ಯನೇ ಇಲ್ಲ. ಅಮ್ಮ, ಚಿಕ್ಕ ವಯಸ್ಸಲ್ಲೇ ಎಲ್ಲದನ್ನು ನೋಡಿದ್ರೆ ದೊಡ್ಡವಳಾದ್ಮೇಲೆ ಯಾವ್ದು ಕಷ್ಟ ಅಂತ ಅನ್ಸಲ್ಲ. ಅವಳು ಏನೇನ್ ಅನುಭವಿಸ್ಬೇಕೋ ಅದೆಲ್ಲ ಅನುಭವಿಸ್ಲಿ. ಇದೆಲ್ಲ ನನ್ನಿಂದಾನೇ ಅಲ್ವಾ? ನಾನ್ ನಿನ್ನ ಹತ್ರ ಮದ್ವೆ ವಿಷಯ ಮಾತಾಡಿದ್ದಕ್ಕೆ ತಾನೇ ಹೀಗ್ ಮಾಡ್ತಾ ಇದೀಯಾ? ಯಾಕಮ್ಮ ಆ ಥರ ಎಲ್ಲ ಯೋಚನೆ ಮಾಡ್ತಿದ್ದೀರಾ? ಆಫೀಸಿಂದ ನಂಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ನಾನು ಒಪ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಅಷ್ಟೇ ಅಂತ ನೀ ಹೇಳಿದ್ರು ನಿನ್ ಮನ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ನನಗ್ ಗೊತ್ತು. ನಮ್ಮ ಯಜಮಾನ್ರು ನನ್ನ ಹತ್ರ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ. ಮಗು ಕಳೆದೋಗಿದ್ದನ್ನೇ ಮನ್ಸಲ್ಲಿ ಇಟ್ಕೊಂಡು ತುಂಬಾ ಮಂಕಾಗ್ಬಿಟ್ಟಿದ್ದಾರೆ. ನೀನು ಹೊಟ್ಟೋದ್ರೆ ನಮ್ ಪಾಲ್ಗಿಲ್ಲಿ ಯಾರಿದ್ದಾರೆ ಸೀತಾ? ಹೊರಡ್ಬೇಕಿದ್ರೆ ಈ ತರ ಕಣ್ಣೀರ್ ಹಾಕಿದ್ರೆ ಹೇಗೆ ಅಮ್ಮ?
ಅಮ್ಮ ನಾನು ಹೋಗ್ತಿರೋದು ಕೆಲ್ಸಕ್ಕೋಸ್ಕರ, ಬೇರೆ ಯಾವ ಉದ್ದೇಶನೂ ಇಲ್ಲ. ರಜೆ ಇದ್ದಾಗ ನಾನು ಬರ್ತೀನಿ, ನಿಮ್ಮ ಮನೇಲೇ ಇರ್ತೀನಿ, ದಿನಾ ಫೋನ್ ಮಾಡ್ತೀನಿ. ನಿಮಗ್ ನೋಡ್ಬೇಕನ್ಸ್ದಾಗ ನೀವು ಬನ್ನಿ. ಹಾಗೆ ಮಾಡ್ತೀವಿ, ನಾವು ನಿನ್ ಜೊತೆನೆ ಬಂದ್ಬಿಡ್ತೀವಿ. ಅಮ್ಮ ಅಲ್ಲಿ ಮಗುನ ಯಾರು ನೋಡ್ಕೊತಾರೆ? ಯಾವ್ದಾದ್ರು ಡೇ ಕೇರ್ ಇರುತ್ತಲ್ವಮ್ಮ, ಅಲ್ಲಿಗೆ ಬಿಡೋದು. ಆದ್ರೆ ಏನೋ ಒಂದ್ ದಾರಿ ಇರುತ್ತೆ ಬಿಡಿ. ನಾನು ಬೆಳಗಾವಿಯಿಂದ ವಾಪಸ್ ಬಂದ್ಮೇಲೆ ನಿಮ್ ಕಡೆಯಿಂದ ಒಂದು ಸಿಹಿ ಸುದ್ದಿ ಇರತ್ತೆ ಅಂತ ಅನ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್ ಅದಕ್ಕೆ. ಸಿಹಿ ಸುದ್ದಿನ? ಹಾ, ಮತ್ತಿನೇನ್ ಲೈಫ್ ಲಾಂಗ್ ನೀವು ಬ್ಯಾಚುಲರ್ ಆಗೇ ಇರ್ತೀರಾ? ನಿಮ್ ಲೈಫಲ್ಲಿ ಪ್ರೀತಿಯಾಗಿ ನಿಮ್ ಹುಡುಗಿ ಜೊತೆ ನಾನ್ ನಿಮ್ನ ಭೇಟಿ ಆಗೋ ತರ ಆಗ್ಲಿ ಅಲ್ವಾ? ಆಲ್ ದಿ ಬೆಸ್ಟ್ ರಾಮ ಅದಕ್ಕೆ. ಮತ್ತೆ ವಾಪಸ್ ಬಂದ್ಮೇಲೆ ಆದಷ್ಟು ಬೇಗ ಸಿಗೋಣ. ಬಾಯ್ ರಾಮ್. ಏನೋ ಏನಾದ್ರೂ ಮಾತಾಡ್ತೀಯ ಅನ್ಕೊಂಡ್ರೆ ಸೈಲೆಂಟ್ ಆಗಿದ್ದಲ್ಲೋ? ಇವ್ರೇನೋ ಈ ತರ ಮಾತಾಡ್ತಾರೆ? ಇನ್ ಹೇಗ್ ಮಾತಾಡ್ತಾರೆ? ನೀನ್ ಅನ್ಕೊಂಡಂಗೆ ಅವ್ರು ಮಾತಾಡ್ಬೇಕು ಅಂತಂದ್ರೆ ನಿನ್ ಮನ್ಸಲ್ಲಿರೋ ಫೀಲಿಂಗ್ಸ್ ನ ನೀನ್ ಅವ್ರ ಹತ್ರ ಹೇಳ್ಕೋಬೇಕು. ಐ ಕಾಂಟ್ ಲೆಟ್ ಹರ್ ಗೋ ಮ್ಯಾನ್. ಅವ್ರು ನನ್ನಿಂದ ದೂರ ಹೋಗಕ್ ಹೇಗೋ ಸಾಧ್ಯ? ಹೇಗೋ ಸಾಧ್ಯ ಅಂದ್ರೆ ಟ್ರಾನ್ಸ್ಫರ್ ಆರ್ಡರ್ ಬಂದಿದೆ, ಅದಕ್ಕೆ ಹೋಗ್ತಿದ್ದಾರೆ. ನಾನ್ ಬಿಡಲ್ಲ. ಯಾಕೆ? ಬಿಕಾಸ್ ಐ ಲವ್ ಹರ್. ಐ ಲವ್ ಸೀತಾ. ಅವ್ರು ನನ್ನ ಲೈಫಲ್ಲಿ ಇರ್ಬೇಕು ಮಗ. ನೀನು ಈ ಊರು ಕಾಲಿಟ್ಟಾಗ ನಿನಗೆ ಲವ್ ಆಗತ್ತೆ ಅಂತ ಹೇಳಿದ್ವಿ. ಈಗ ಅವರು ಈ ಊರ್ ಬಿಟ್ಟು ಹೋಗ್ಬೇಕಾದ್ರೆ ಅದು ಕನ್ಫರ್ಮ್ ಆಗಿ ಈಗ್ಲೂ ನೀನು ಅವ್ರನ್ನ ತಡಿಲಿಲ್ಲ ಅಂತಂದ್ರೆ? ಅಪ್ಪ ಯಾಕೆ ಆ ಥರ ಮಾತಾಡ್ತೀರಾ? ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನನ್ನ ಕೆಲ್ಸದ ವಿಷಯವಾಗಿ ಹೋಗ್ತಾ ಇರೋದು. ತಾತ, ನಾವು ಬೇಗ ಬರ್ತೀವಿ ಅಂತ ಸೀತಮ್ಮ ಹೇಳಿದಾಳೆ. ಹೋಗ್ಬಿಟ್ಟು ಬರ್ತೀನಮ್ಮ. ಬರ್ತೀನಿ ಅಪ್ಪ, ಆಶೀರ್ವಾದ ಮಾಡಿ ಕಳಿಸ್ಕೊಡಿ. ಬೇಗ ವಾಪಸ್ ಬಂದ್ಬಿಡಿ ಸೀತಾ. ಸೀತಮ್ಮ, ನನ್ಗೆ ಬಾಯ್ ಹೇಳಕ್ಕೆ ಪ್ರಿಯಾ ಆಂಟಿ ಬಂದಿದ್ದಾರೆ, ನನ್ ಫ್ರೆಂಡೇ ಬಂದಿಲ್ಲ. ನಿನ್ ಫ್ರೆಂಡ್ ಜೊತೆ ಈಗ ತಾನೇ ಮಾತಾಡ್ದೆ, ಅಷ್ಟ್ ಸಾಕು, ಬಾ. ಇಲ್ಲ, ನಾನು ಅವ್ರಿಗೆ ಹಗ್ ಮಾಡಿ ಬಾಯ್ ಹೇಳ್ಬೇಕು. ಊಟ ನಾ ಹೋಗ್ತಾ ಇನ್ನೊಂದ್ಸಲ ಕಾಲ್ ಮಾಡೋಣ ಬೇಕಿದ್ರೆ, ಪ್ಲೀಸ್ ಕಣೆ. ಇಲ್ಲ, ನನ್ ಫ್ರೆಂಡ್ಗೆ ಬರಕ್ ಹೇಳಿದೀನಿ. ನಾನ್ ಕರೆದ್ರೆ ಅವ್ರು ಬಂದೇ ಬರ್ತಾರೆ. ವೇಟ್ ಮಾಡೋಣ. ಪ್ಲೀಸ್ ಕಣ, ಅರ್ಥ ಮಾಡ್ಕೊ, ಹಠ ಮಾಡ್ಬೇಡ. ಲೇಟ್ ಆಗಿದೆ ಇವಾಗ, ನಾ ಹೋಗ್ಬೇಕು, ಬಾ. ಪ್ಲೀಸ್ ಇದಮ್ಮ, ನನ್ ಫ್ರೆಂಡ್ ಬಾಯ್ ಹೇಳ್ದೆ ಹೋಗಲ್ಲ ನಾನು. ಬೇಕಿದ್ರೆ ವೇಟ್ ಮಾಡೋಣ. ನಿನ್ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳು. ಬಾಯ್ ಸಿಹಿ. ನನಗೆ ನಿಮ್ಮ ಹತ್ರ ಮಾತಾಡ್ಬೇಕು. ಯಾಕಪ್ಪ ರಾಮು, ನಾನು ಕಗ್ಗ ಓದುವಾಗ ಯಾವತ್ತೂ ಬಂದು ಈ ಥರ ಡಿಸ್ಟರ್ಬ್ ಮಾಡಿರಲ್ಲ, ಆದ್ರೆ ಏನೋ ಟೆನ್ಷನಲ್ಲಿ ಇದೆಯಾ? ಏನು ವಿಷಯ? ತಾತ, ಬಿಸ್ನೆಸ್ ಅಲ್ಲಿ ಇಮೋಷನ್ಸ್ ಬರೋದ್ ಬೇಡ ಅಂತ ನೀವ್ ತಾನೇ ಹೇಳಿದ್ರಿ. ಹೌದು. ಅಕಸ್ಮಾತ್ ಬೈ ಚಾನ್ಸ್ ಬಿಸ್ನೆಸ್ ಮಾಡುವಾಗ ಇಮೋಷನ್ಸ್ ಮಿಕ್ಸಪ್ ಆದ್ರೆ ಅದು ತಪ್ಪ? ನಾನು ಏನು ಹೇಳಿದೆ? ಎಮೋಷನ್ನೇ ಇಲ್ಲದೆ ಬಿಸ್ನೆಸ್ ಮಾಡು ಅಂತ ಹೇಳಿಲ್ಲ. ಎಮೋಷನ್ ಇಂದ ನೀನು ತಗೊಳ್ಳೋ ತಪ್ಪು ನಿರ್ಧಾರಗಳಿಂದ ತಾಪತ್ರೆ ಆಗುತ್ತೆ. ಯಾವ ತಪ್ಪು ಯಾವ್ದು ಸರಿ ಅಂತ ಹೇಗೆ ನಿರ್ಧಾರ ಮಾಡೋದು? ಈಗ ನಾನು ಕಗ್ಗ ಓದ್ತಿದ್ದೆ, ಅದು DVG ಅವ್ರು ಏನು ಹೇಳಿದ್ದಾರೆ ಗೊತ್ತಾ? ಭೂಮಿ ತಿರುಗ್ತಾ ಇರುತ್ತೆ, ಸೂರ್ಯ ಬೆಳಕು ಕೊಡುತ್ತೆ, ಮೋಡದಿಂದ ಮಳೆ ನೀರು ಬರುತ್ತೆ, ಒಂದಕ್ಕೊಂದು ಕನೆಕ್ಟೆಡ್. ಅಂದ್ರೆ ಈ ಪ್ರಕೃತಿನಲ್ಲಿ ಎಲ್ಲಕ್ಕೂ ಒಂದಕ್ಕೊಂದು ನಂಟಿದೆ. ಈಗ ರಸ್ತೆನಲ್ಲಿ ದುಡ್ಡಿಲ್ಲದೆ ನಡ್ಕೊಂಡು ಹೋಗ್ತಿರ್ತಾನೆ, ಲಕ್ಸುರಿ ಕಾರ್ ಇಟ್ಕೊಂಡು ಓಡಾಡ್ತಿರ್ತಾನೆ. ಪ್ರಕೃತಿ ದೃಷ್ಟಿನಲ್ಲಿ ಅವರಿಬ್ರು ಒಂದೇ, ಬೇರೆ ಬೇರೆ ಅಲ್ಲ. ಶ್ರೀಮಂತ ಬಡವ ಅನ್ನೋ ಪ್ರಶ್ನೆ ಇಲ್ಲ. ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ, ಯಾವುದು ತಪ್ಪಲ್ಲ, ಯಾವುದು ಸರಿಯಲ್ಲ. ನಿನ್ನ ಮನಸ್ಸು ಏನು ಹೇಳುತ್ತೋ ಅದನ್ನ ಮಾಡು.
ಈಗ ಹೇಳು, ನಿನ್ನ ಮನಸ್ಸು ಏನು ಹೇಳುತ್ತೆ? ಮನುಷ್ಯ ಎರಡು ಸಂದರ್ಭದಲ್ಲಿ ಕನ್ಫ್ಯೂಸ್ ಆಗ್ತಾನೆ. ಒಂದು ಪ್ರೀತಿಯನ್ನ ಪ್ರಾರಂಭ ಮಾಡೋವಾಗ, ಇನ್ನೊಂದು ಪ್ರೀತಿಯನ್ನ ಕಳ್ಕೊತಿರೋವಾಗ. ಎರಡೂ ಒಟ್ಟಿಗಾದ್ರಂತೂ ದೇವರೇ ಗತಿ. ಈಗ ನಿನ್ನ ನೋಡಿದ್ರೆ ಪ್ರೀತಿಗೋಸ್ಕರ ಹೋರಾಟ ಮಾಡ್ತಿರೋ ತರ ಕಾಣಿಸ್ತಿದೀಯ. Everything is fair in love and war. ಪ್ರೀತಿಗೋಸ್ಕರ ಯಾರು ಏನೇ ಮಾಡಿದ್ರು ಅದನ್ನು ಕೇಳೋ ಹಕ್ಕು ಆ ದೇವ್ರಿಗೂ ಇಲ್ಲ. ಪ್ರೀತಿಗಾಗಿ ಯುದ್ಧಗಳೇ ನಡೆದೋಗ್ಬೇಕೋ. ನೀನು ಆ ಯುದ್ಧನ ಗೆದ್ದ. ಯಾರದು? ನನ್ನ ಫ್ರೆಂಡ್ ಕೊಡಿಲಿ, ನಾನು ಮಾತಾಡ್ತೀನಿ. ಹಲೋ ಫ್ರೆಂಡ್. ಸೀತಾ. ಫ್ರೆಂಡ್ ನಾನು ಸಿಹಿ. ಹಾಯ್ ಫ್ರೆಂಡ್. ಸೀಪುಟ, ನಿನ್ ಬಸ್ಸಲ್ಲಿರೋ ವಿಂಡೋ ನೋಡು. ಹಾ ಕೇಳಿಸ್ತಿಲ್ಲ ಫ್ರೆಂಡ್. ವಿಂಡೋ ಕಡೆ ನೋಡು. ವಿಂಡೋನಾ? ಯಾವ ವಿಂಡೋ ಫ್ರೆಂಡ್? ನಿನ್ ಪಕ್ಕದಲ್ಲಿರೋ ವಿಂಡೋ ನೋಡು ಪುಟ. ಓಕೆ ಫ್ರೆಂಡ್. ನಾನು ರಾಮ್. ಸೀತಾ, ಬಸ್ಸಿಂದ ಕೆಳಗಿಳಿರಿ. ರಾಮ್, ಏನು ಕೇಳಿಸ್ತಿಲ್ಲ ಇಲ್ಲಿ. ಬಸ್ನ ನಿಲ್ಸಕ್ ಹೇಳಿ ಪ್ಲೀಸ್. ರಾಮ್, ಹಲೋ ರಾಮ್, ಏನು ಕೇಳಿಸ್ತಾ ಇಲ್ಲ. ಹಲೋ ರಾಮ್, ಬಸ್ನ ನಿಲ್ಸಕ್ ಹೇಳಿ. ನಮ್ಮನ್ನ ಕರ್ಕೊಂಡು ಹೋಗಕ್ ಬರ್ತಿದ್ಯಾ? ಒಂದ್ ನಿಮಿಷ ಇರು. ಹಲೋ ರಾಮ್. ಅಲ್ಲ ಭಾರ್ಗು, ರಾಮ್ ಯಾವಾಗ ಮನೆ ಬಿಟ್ಟು ಹೋಗ್ತಾನೆ ಅಂತ ಕಾಯ್ತಾ ಇದ್ದೋಳು ನೀನು. ಈಗ ರಾಮ್ ಬಂದಿಲ್ಲ ಅಂತ ಕಾಯ್ತಾ ಇದೀಯಾ? ಇಂಟ್ರೆಸ್ಟಿಂಗ್. ನಿನ್ನ ಹತ್ರ ಮಾತಾಡೋದೇ 4 ಮಾತು, ಅದರಲ್ಲೂ ಇರಿಟೇಟ್ ಮಾಡಬೇಡ. ಆ 4 ಮಾತು ನನ್ನ ಬಿಟ್ಟು ಬೇರೆ ಯಾರ ಜೊತೆನೂ ಆಡಕ್ಕಾಗಲ್ವಲ್ಲ ಭಾರ್ಗು ನೀನು. ಮನಸ್ಸು ಬಿಚ್ಚಿ ಮಾತಾಡು, ನೋ ಪ್ರಾಬ್ಲಮ್. ಇಟ್ಸ್ ಓಕೆ. ಬೇಡ ಬಿಡು, ನನಗೆ ಯಾಕೆ ಬೇಕು? ಪಕ್ಕದ ಪಿಚ್ಚಲ್ಲಿ ಏನಾಗ್ತಿದೆ ಅನ್ನೋ ಉಸಾಬು. ಇವತ್ತಾದ್ರೂ ನಾನು ಸ್ವಲ್ಪ ಬೇಗ ಮಲಗ್ತೀನಿ. ಆ ಸೀತಾ ಹೋದ್ಲಾ? ನೀನೇನು ಬಾರ್ಗು ಈ ರಾತ್ರಿಲಿ ರಾಮ ಸೀತಾ ಅಂತ ಜಪ ಮಾಡ್ಕೊಂಡು ಬಿಡ. ಕೇಳಿದ ಪ್ರಶ್ನೆಗೆ ಉತ್ತರ. ಹಾ, ಸೀತಾ ಓದ್ಲು ರನ್ಔಟ್ ಆಗೋದು.
ಮಾವಯ್ಯನ ಹತ್ರ ಇವನೇನೋ ಗುಟ್ಟಾಗಿ ಮಾತಾಡ್ಕೊಂಡು ಬೇರೆ ಹೋದ. ಏನ್ ಮಾತಾಡಿದ್ಯೋ ರಾಮ? ಭಾರ್ಗೋ, ಎಲ್ಲೋ ನಿನ್ ಪ್ಲಾನ್ ಮಿಸ್ ಹೊಡಿತಿದೆ ಅಂತ ಅನಿಸ್ತಾ ಇದ್ಯಾ ನಿನಗೆ? ನೋಡು, ನಾನು ಈಗಲೇ ಹೇಳ್ಬಿಡ್ತೀನಿ, ಆಮೇಲೆ ನೀನು ನನಗೆ ಬೈಬಾರ್ದು. ಅದಕ್ಕೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಕೆಲಸನ ನಾನು ಸರಿಯಾಗಿ ಮಾಡಿದ್ದೀನಿ. ಪರ್ಫೆಕ್ಟ್ ಆಗಿ ಮಾಡಿದ್ದೀನಿ, ಪರ್ಫೆಕ್ಟ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ನನಗೆ ಸ್ವೀಟ್ ಡ್ರೀಮ್ಸ್, ಸ್ವೀಟ್ ಡ್ರೀಮ್ಸ್. ಬಾಯ್. ಯಾರು ಸರ್? ಸಾರಿ ಪ್ಯಾಸೆಂಜರ್ ಹತ್ಸಕ್ ಬಂದಿದ್ರಾ? ಇಲ್ಲ ಪ್ಯಾಸೆಂಜರ್ನ ಇಳಿಸ್ಬೇಕಾಗಿತ್ತು. ಒಳ್ಳೆ ಕತೆ. ಲೈಟ್ ಹಾಕಪ್ಪ. ಸೀತಾ, ಪ್ಲೀಸ್ ನನ್ನ ಜೊತೆ ಬನ್ನಿ. ರಾಮ್, ನೀವ್ ಇಲ್ಲಿ ಯಾಕೆ ಬರಕ್ ಹೋದ್ರಿ? ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ. ಸೀತಾ ಪ್ಲೀಸ್ ಬನ್ನಿ. ನಿಮ್ ಟ್ರಾನ್ಸ್ಫರ್ ಕೂಡ ಕ್ಯಾನ್ಸಲ್ ಆಗಿದೆ. ಯಾರು ಹೇಳಿದ್ರು? ನಿಮಗ್ ಮೇಲ್ ಸಹ ಬಂದಿದೆ, ಅದನ್ನ ಹೇಳಕ್ಕಂತಾನೆ ಬಂದೆ. ಏನಪ್ಪ ಗಂಡ ಹೆಂಡತಿ ಜಗಳನ? ಹೆಂಡತಿ ಕೋಪ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ತಾ ಇರ್ಬೇಕು, ಅದಕ್ಕೆ ಗಂಡ ಕರ್ಕೊಂಡು ಹೋಗಿ ಬಂದಿದ್ದಾರೆ ಅನ್ಸುತ್ತೆ. ಏನಪ್ಪ ಹೆಂಡತಿ ಮಗು ಒಟ್ಟಿನಲ್ಲೇ ಗೊತ್ತಾಯ್ತಾ ಬಸ್ ಹತ್ತಿಸ್ಬೇಕು ಅಂತ? ಈಗ ಬರ್ತಾ ಇದ್ಯಾ? ಏನಮ್ಮ ಯಜಮಾನ್ರು ಆಫೀಸಿಂದ ಲೇಟಾಗಿ ಬಂದ್ರು ಅಂತ ಕೋಪನಾ? ಸಾರಿ ಎಲ್ರೂ ಡಿಸ್ಟರ್ಬ್ ಮಾಡಿದಕ್ಕೆ ಎಕ್ಸ್ಟ್ರೀಮ್ಲಿ ಸಾರಿ. ಸೀತಾ ಪ್ಲೀಸ್ ಬನ್ನಿ, ಐ ಎಕ್ಸ್ಪ್ಲೈನ್ ಎವ್ರಿಥಿಂಗ್. ರಾಮ್, ನೀವ್ ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಡಿ. ಆಫೀಸಿಂದ ನನಗ್ ಬಂದಿರೋ ಆರ್ಡರ್ ಇದು. ನೀವು ಹೊರಡಿ, ನಾನು ಒಪ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಸರ್, ನಮ್ಗೆ ಲೇಟ್ ಆಗ್ತಾ ಇದೆ. ನಿಮ್ದೇನಿದ್ರು ಮಾತುಕತೆ ನಿಮ್ ಮನೇಲಿ ಇಟ್ಕೊಳ್ಳಿ. ಸಾರಿ ಸೀತಾ, ಪ್ಲೀಸ್ ಬನ್ನಿ ಪ್ಲೀಸ್. ಏನಮ್ಮ ಹೆಂಡತಿನ ಹೋಗಿ ಬನ್ನಿ ಅಂತ ಇಷ್ಟೆಲ್ಲ ಗೌರವ ಕೊಟ್ಟು ಮಾತಾಡಿಸ್ತಾರೆ. ಹೋಗಮ್ಮ. ಹೆಣ್ಣಿಗೆಲ್ಲ ಇಷ್ಟೊಂದು ಹಠ ಇರ್ಬಾರ್ದಮ್ಮ. ಸೀತಮ್ಮ ಬಾ, ನಾವು ಹೋಗೋಣ. ಸೀತಮ್ಮ ಪ್ಲೀಸ್, ಸೀತಮ್ಮ ಬಾ ಬಾ. ಸೀತಮ್ಮ ಬನ್ನಿ ಸೀತಾ. ಸೀಪುಟ, ಇದು ಯಾವತ್ತಿದ್ರು ನಿನ್ ಮನೆ. ಈ ಮನೆ ಬಿಟ್ಟು ಯಾವತ್ತು ಹೋಗಲ್ಲ ಅಂತ ನೀನೇ ಹೇಳಿದೆ ತಾನೆ? ನೀನು ಮುಳ್ಕೊನಾಗೆ ಮ್ಯಾಜಿಕ್ ಮಾಡಿದ್ಯಾ? ಇದು ನಿನ್ ವಿಶ್. ನೀನ್ ಆಸೆ ಪಟ್ಟಿದ್ದನ್ನ ಇಲ್ಲ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ನೀವಿಬ್ರು ಏನಾದ್ರೂ ಈ ಮನೆ ಬಿಟ್ಟು ಹೋಗೋ ಆಗಿದ್ರೆ ನೆಕ್ಸ್ಟ್ ಹೋಗೋದು ನೀವಿಬ್ರು ಆರಾಮಾಗಿ ಮಲ್ಕೊಳ್ಳಿ. ಗುಡ್ ನೈಟ್. See you later. Bye. Bye.
ಸೀತಾ, ವಾಪಸ್ ಬಂದಿದ್ದಕ್ಕೆ ಖುಷಿ ಪಡದೆ ಯಾಕೆ ಹಿಂಗ್ ಸಪ್ಪಗ್ ನಿಂತಿದ್ಯಾ? ಏನಿಲ್ಲ ಕಣೆ ಪ್ರಿಯಾ, ನಮಗೆ ಟ್ರಾನ್ಸ್ಫರ್ ಆಗಿತ್ತು ಆಫೀಸಿಂದ. ನಾವು ಆ ಜಾಗಕ್ಕೆ ಹೊರಡಬೇಕಿದೆ, ಕ್ಯಾನ್ಸಲ್ ಅಂತ ಹೇಳಿದ್ರು. ಆ ವಿಷಯ ತಿಳಿಸಿದ್ದು ನಮಗೆ ರಾಮ್. ಅದು ಆ ಥರ ಬಸ್ನ ಚೇಸ್ ಮಾಡ್ಕೊಂಡು ಬಂದು ನಮ್ಮನ್ನ ವಾಪಸ್ ಕರ್ಕೊಂಡು ಬಂದರು. ಇದೆಲ್ಲ ಎಲ್ಲೇ ಆಗತ್ತೆ. ರಾಮ್ಗೆ ವಿಷಯ ಗೊತ್ತಾಗಿ ನಾವು ಯಾವ ಬಸ್ಸಲ್ಲಿ ಇದ್ದೀವಿ ಅಂತ ತಿಳ್ಕೊಂಡು ನಾವಿರೋ ಜಾಗಕ್ಕೆ ಬರೋಕ್ಕೆ ಟೈಮ್ ಬೇಕಾಗತ್ತೆ ಅಲ್ವಾ? ಆಫೀಸಿಂದ ನಂಗೆ ಇಮೇಲ್ ಬರೋಕ್ಕಿಂತ ಮುಂಚೆನೆ ನಮ್ಮನ್ನ ವಾಪಸ್ ಕರ್ಕೊಂಡು ಬರೋಕ್ಕೆ ರಾಮ್ ಹೊರಟ್ರ ಹಾಗಿದ್ರೆ? ಆಕ್ಚುಲಿ ಬಸ್ ಸ್ಟಾಪ್ ಹತ್ರ ನನ್ನ ಬಾಸ್ನು ನೋಡಿದೆ. ಅವರೇ ಡೈರೆಕ್ಟ್ ಆಗಿ ಬಂದು ಸ್ಟಾಪ್ ಮಾಡೋಕ್ಕಾಗದೆ ರಾಮ್ನ ಕಳಿಸಿರ್ಬೋದು. ಇದ್ರಲ್ಲೆಲ್ಲ ಏನೇ ನಿಂದು ಪತ್ತೆದಾರಿ ಕೆಲಸ? ನಿಮ್ಮ ಮನೇಲಿ ನೀವಿರ್ತೀರ, ಮಗಳಿಗೆ ಪಕ್ಕದ ಮನೆ ಅಜ್ಜ ಅಜ್ಜಿ ಜೊತೆಲಿರ್ತಾರೆ. ಯು ವಿಲ್ ಬಿ ಎಕ್ಸ್ಟ್ರೀಮ್ಲಿ ಸೇಫ್ ಹಿಯರ್. ಅದಕ್ಕಾದ್ರೂ ಖುಷಿ ಪಡು. ಮನ್ಸಲ್ಲಿರೋ ಮಾತನ್ನ ರಾತ್ರಿನೇ ಸೀತೆ ಅವ್ರ ಹತ್ರ ಹೇಳ್ಬಿಟ್ಟಿದ್ರೆ ಅವ್ರು ವಾಪಸ್ ಬರ್ತಿದ್ರೋ ಏನೋ, ಅಥವಾ ಕೋಪ ಮಾಡ್ಕೊಂಡು ವಾಪಸ್ ಬಸ್ ಹತ್ಕೊಂಡು ಹೋಗ್ಬಿಟ್ಟಿದ್ರೆ? ಯೋಚನೆ ಮಾಡಿದಷ್ಟು ತಲೆ ಕೆಟ್ಟೋಗ್ತಿದೆ. ಯಾಕೋ ಎದುರ್ಕೋತಿದ್ಯಾ? ನೀನೇನ್ ತಪ್ಪೆ ಮಾಡಿಲ್ವಲ್ಲ? ತಪ್ಪೆ. ಇಷ್ಟು ದಿನ ಬೆಸ್ಟ್ ಫ್ರೆಂಡ್ ಅಂತ ಜೊತೆಲಿದ್ಬಿಟ್ಟು ಆಲ್ ಆಫ್ ಅ ಸಡನ್ ನಿಮ್ಮೇಲೆ ಹೊಸ ಫೀಲಿಂಗ್ ಶುರು ಆಗಿದೆ ಅಂತ ಹೇಗೋ ಹೇಳ್ತೀಯ? ನಾಚಿಕೆ ಆಗಲ್ವಾ? ಹಾಗಂತ್ಯ? ಇಲ್ಲಿಂದ ಇಲ್ಲಿಗಿರೋದು 10 ಮೀಟರ್, ಆದ್ರೆ ಇಲ್ಲಿರೋ ಮಾತು ಇಲ್ಲಿಗೆ ಬರೋಷ್ಟರಲ್ಲಿ ಮೈಲ್ಗಟ್ಲೆ ಭಯ ಆಗುತ್ತಲ್ಲ ಮರಯ್ಯ. ಬೇಡ, ಯಾಕಿರೋ ಸಂಬಂಧನ ಹಾಳು ಮಾಡ್ಕೋಬೇಕು? ಇವಾಗ ಹೇಗಿದ್ದೀನೋ ಹಾಗೆ ಇದ್ಬಿಡ್ತೀನಿ. ಅದೇ ಬೆಟರ್ ಅಲ್ವಾ? ಕರೆಕ್ಟ್. ಮೇ ಐ ಕಮ್ ಇನ್? ಏನ್ ಬಾಸ್, ವರ್ಚುವಲ್ ರಿಯಾಲಿಟಿಲಿ ಇದ್ದೀರಾ? ಒಬ್ಬೊಬ್ರೆ ಮಾತಾಡ್ಕೊಂತಿದ್ದೀರಾ? ನೀನು ಮುಜುಗರ ಪಡಕ್ಕೆ ಏನೇನೆಲ್ಲೋ ಮಾಡ್ಬೇಕೋ ಅದನ್ನೆಲ್ಲ ನೋಡ್ಕೊಂಡೇ ನಿಂತಿದ್ದೆ. ಇದನ್ನೇನಾ ಪ್ರೇಮ ಪರದಾಟ ಅಂತ ಹೇಳೋದು? ಆದ್ರೂ ಶೋ ಮಾತ್ರ ನೋಡಕ್ಕೆ ಸಖತ್ತಾಗಿತ್ತು. ನಿನ್ನ ಯಾವತ್ತೂ ಈ ತರ ನೋಡೇ ಇರ್ಲಿಲ್ಲ. ಅರ್ಥ ಮಾಡ್ಕೋ ಸೂರ್ಯ, ನಿನ್ ಮೊಮ್ಮಗನ ಮನ್ಸಲ್ಲಿ ಏನ್ ನಡೀತಿದೆ ಅಂತ ನಿನ್ ಕ್ಲಿಯರ್ ಆಗಿದೆ ತಾನೆ? ಆಗಿದೆ. ನಿನಗೆ ನಿನ್ ಮೊಮ್ಮಗ ಸೆಟ್ಲ್ ಆಗ್ಬೇಕು ಅಂತ ತಾನೆ? ಏನ್ ಮಾತಾಡ್ತೀಯೋ? ಮತ್ತೆ ಮತ್ತೆ ಮಕ್ಕಳು ಮಾತಾಡೋ ತರ ಹೇಳಿದ್ದೆ ಹೇಳ್ತಿದ್ಯಾ. ವಿಷಯಕ್ಕೆ ಬಾರ. ವಿಷಯ ಹೇಳಕ್ ಒದ್ದಾಡ್ತಿದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೋ, ವಿಷಯ ಸೀರಿಯಸ್ ಆಗಿದೆ. ಸೀರಿಯಸ್? ಏನಾಯ್ತು? ನೀನ್ ಯಾವುದೇ ತಲೆ ಹರಟೆ ಮಾಡದೆ ಗಂಭೀರವಾಗಿ ನನ್ನ ಮಾತನ್ನ ಕೇಳಿಸ್ಕೊಂತೀಯ ಅಂತ. ನೋಡ್ ಸೂರಿ, ರಾಮಂಗ್ ಒಳ್ಳೇದಾಗ್ಬೇಕು, ಅವನು ಹೊಸ ಜೀವನನ ಶುರು ಮಾಡ್ಬೇಕು ಅಂತ ನಾವೆಲ್ಲ ಕಾಯ್ತಿದೀವಿ. ಆದ್ರೆ ಅವನಿಗೆ ಯಾರೋ ಹತ್ರ ಆಗ್ತಾರೆ ಅಂತಂದ್ರೆ ಅವ್ರನ್ನ ದೂರ ಮಾಡಕ್ಕೆ ಅವನ ಹಿತಶತ್ರುಗಳು ಪ್ರಯತ್ನ ಪಡ್ತಿದ್ದಾರೆ ಅಂತ ನನ್ಗೆ ಅನ್ನಿಸ್ತಿದೆ. ಏನು ನಿನ್ನ ಅನುಮಾನ? ಏನಾಯ್ತು? ಒಪ್ಕೊಳ್ಳೋದು ಕಷ್ಟ. ಒಪ್ಸೋಂತಹ ಯಾವುದೇ ಸಾಕ್ಷಿ ಆಧಾರಗಳು ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ನೀನು ಹೇಳ್ದಂಗೆ ಇದು ಅನುಮಾನನೇ, ಆದ್ರೆ ಇದು ಸುಳ್ಳಂತೂ ಅಲ್ಲ. ಅವ್ರು ಎಲ್ಲಿದ್ದಾರೆ? ಆಫೀಸ್ನಲ್ಲ? ಆಫೀಸ್ ಅಲ್ಲ, ಅಥವಾ ಸಾರಿ, ನೀವು ಬಂದಿರೋದು ಗೊತ್ತಾಗ್ಲಿಲ್ಲ. ಅಶೋಕ್ ಬಂದಿದ್ದಾನೆ ಅಂತ ಅಂದಮೇಲೆ ಏನೋ ಪರ್ಸ್ನಲ್ ವಿಷಯನೇ ಇರುತ್ತೆ. ನಾನು ಆಮೇಲೆ ಬರ್ತೀನಿ ಮಾವಯ್ಯ. ಹಾಗೇನಿಲ್ಲ, ಅದು ರಾಮ್ ಮನೇಲಿ ಇರಬೇಕು ಅನ್ಕೊಂಡಾಗ್ಲಿಲ್ಲ, ಕೆಲಸ ಮೀಟಿಂಗು ಅಂತ ಆಫೀಸ್ ಹೊರೆ ಅವನ ಮೇಲೆ ಹೊರಿಸ್ತಾ ಇರ್ತೀನಿ. ಅವ್ನ ಪಾಲಿಗೆ ನಾನೇ ಹಿತಶತ್ರು ಆಗ್ಬಿಟ್ಟಿದ್ದೀನಿ ಅಂತ ಕೆಲವು ಸಲ ನನಗೆ ಅನ್ಸಕ್ ಶುರು ಆಗುತ್ತೆ. ಏನೋ ಹೇಳ್ತಿದ್ಯಾ? ತಲೆ ಕೆಡಿಸ್ಕೊಬೇಡ ಸೂರಿ, ಏನೋ ಅನ್ಸಿದ್ದನ್ನು ಹೇಳಿದೆ. ಸರಿ, ನಾ ಹೊರಡ್ತೀನಿ, ಕೆಲಸ ಇದೆ. ಇವನೊಂಥರ ಹುಚ್ಚ ಅಲ್ಲ ಮಾವಯ್ಯ, ಯಾವಾಗ ಏನ್ ಮಾತಾಡ್ತಾನೆ ಏನ್ ಹೇಳ್ತಾನೆ ಒಂದು ಗೊತ್ತಾಗಲ್ಲ. ಗಣಮ್ಮ, ಅವನಿಗೆ ಅವನ ಬಗ್ಗೆ ಚಿಂತೆಗಿಂತ ರಾಮು ಬಗ್ಗೆ ಚಿಂತೆನೇ ಜಾಸ್ತಿ. ನನಗೂ ಅದೇ ಚಿಂತೆ ಮಾವಯ್ಯ. ಏನು ಹೇಳ್ತಾ ಇದ್ದಲ್ಲ, ಏನು ಪ್ರಯತ್ನ ಪಟ್ಟೆ? ಅದೇ ಮಾವಯ್ಯ,
ದೀಪಾವಳಿ ಬಂತಲ್ಲ, ಸ್ಟಾಫ್ನೆಲ್ಲ ಮನೆಗೆ ಕರೆದು ಹಬ್ದೂಟ ಹಾಕಿಸ್ಬೇಕಲ್ಲ. ನೋಡು 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 ನಾನು ಇನ್ನು ಯಾವತ್ತೂ ಆಫೀಸ್ ಕಡೆ ತಲೆ ಇಕ್ಕೋದಿಲ್ಲ ಅಂತ ಎಷ್ಟು ಸತಿ ನೀನು ಹೇಳಿದ್ರು ತಾಯಿ ಹೃದಯ ಹೇಗೆ ಕರಗುತ್ತೆ, ಅಲ್ಲಿರೋರ್ನೆಲ್ಲ ಕರೆಸಿ ಊಟ ಹಾಕ್ಬೇಕು ಅಂತ ಇದೆಯಾ. ಮಾಡಿ. ಈ ಹೊಸದಾಗಿ ಮನೆಗೆ ಬಂದಿದ್ದೀವಿ, ಮೊದಲನೇ ದೀಪಾವಳಿ, ರಾಮನು ಇಲ್ಲಿದ್ದಾನೆ, ಕರೆಸು ಎಲ್ಲ ವ್ಯವಸ್ಥೆ ಮಾಡಿಬಿಡಮ್ಮ. ಸರಿ ಮಾವಯ್ಯ. ಮಾವಯ್ಯ, ನಿಮ್ಮ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕಾಗಿತ್ತು. ಅದನ್ನ ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ. ಕಟ್ಯಾಕೋ ಮಾಡ್ದೆ, ರಿಸೀವ್ ಮಾಡತ್ತಾನೆ. ಮತ್ತೆ ಇನ್ನೇನೋ, ಪ್ರತಿ ಸಲ ಕಾಲ್ ಮಾಡಿದಾಗ ಬಾಸ್ ಅಂಕಲ್ ಮನೇಲಿ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳಕ್ಕೆ ಹಿಂಸೆ ಆಗುತ್ತೆ. ಅದಕ್ಕೆ ನಾರ್ಮಲ್ ಕಾಲ್ ಮಾಡ್ಬಿಡ್ತೀನಿ. ಕಮ್ಮಿ ಸುಳ್ಳು ಜಾಸ್ತಿ ನಿಜ. ರಿಸೀವ್ ಮಾಡು. ಯಾಕೆ ಕಾಲ್ ಕಟ್ ಮಾಡಿದೆ? ಹಾಗೇನಿಲ್ಲ, ನಾನೇ ಕಾಲ್ ಮಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡ್ಬಿಟ್ಟೆ. ಆದ್ರೆ ನಾನ್ ಮಾಡಿದ್ದು ವಿಡಿಯೋ ಕಾಲ್. ನನಗ್ ಗೊತ್ತು, ನಿನ್ ವಾಯ್ಸ್ ಕೇಳಿಸಿದ್ರೆ ನೀನೇ ನನ್ನ ಎದುರುಗಡೆ ನಿಂತಿದ್ಯಾ ಅಂತ ಅನ್ಸುತ್ತೆ, ಅದಕ್ಕೆ ನಾನೇ ಫೋನ್ ಮಾಡ್ಬಿಟ್ಟೆ. ಅದ್ ಸರಿ, ನಿದ್ದೆ ಬಂತ ನಿಂಗೆ? ಓ, ನಾನ್ ನಿನ್ ಜೊತೆ ಬಂದಿದ್ದು ಕನ್ಸಲ್ಲ ಫ್ರೆಂಡ್, ನಿಜವಾಗ್ಲು ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಸೂಪರ್ ನೀನು. ಫ್ರೆಂಡ್, ನಾನಲ್ಲ ಸೂಪರು, ನೀನು. ಬೆಳಿಗ್ಗೆ ಹೇಳುವಾಗ ನಾ ಈ ಮನೇಲಿ ಇರಲ್ಲ ಅಂತ ಬೇಜಾರಾಗಿತ್ತು, ಆದ್ರೆ ನೀನು ಮುಳ್ಗೋನಾಗೆ ಮ್ಯಾಜಿಕ್ ಮಾಡ್ಬಿಟ್ಟೆ. ಥ್ಯಾಂಕ್ ಯು ಫ್ರೆಂಡ್. ಫ್ರೆಂಡ್ಶಿಪ್ ಅಲ್ಲಿ ನೋ ಥ್ಯಾಂಕ್ ಯು ನೋ ಸಾರಿ ಅವತ್ತು ಹೇಳ್ದೆ ಅಲ್ಲ. ಅದ್ ಸರಿ, ಸೀತವ್ರು ಆರಾಮಾಗಿದ್ದಾರ? ಆದ್ರೆ ಸೀತಮ್ಮನ ಹತ್ರ ಏನೋ ಕೇಳ್ಕೋಬೇಕಂತ ಅನ್ಕೊಂಡೆ. ಸೀತಮ್ಮ ಸಿಟ್ ಮಾಡ್ಕೊಂತಾಳೆ ಅಂತ ನಾನು ಸುಮ್ಮನಾದೆ. ಅದಕ್ಕೆ ನಾನು ಇದೀನಿ ತಾನೆ, ನಿನ್ಗೆ ಏನ್ ಬೇಕು ನನ್ನ ಹತ್ರ ಕೇಳು. ನೀನ್ ಸುಮ್ನೆ ಸೀತವ್ರ ಹತ್ರ ಹಠಾಲ ಮಾಡಬೇಡ, ಓಕೆ? ನನ್ಗೆ ಪುಟಾಣಿ ಆಕಾಶ ಬುಟ್ಟಿ ಮಾಡ್ಕೊಡ್ತೀಯಾ? ಆಕಾಶ ಬುಟ್ಟಿನ? ನನ್ ಗೊತ್ತು ನನ್ಗೆ ಕೆಲ್ಸ ಇರುತ್ತೆ ಅಂತ. ಯು ಆರ್ ಅ ವೆರಿ ಸ್ವೀಟ್ ಗರ್ಲ್. ನೀನು ನನ್ಗೋಸ್ಕರ ಕಾಯ್ತಿರ್ಬೇಡ, ಆಯ್ತಾ? ಬೇಗ ಬಾ, ಬಾಯ್. ಫ್ರೆಂಡ್, ಹಲೋ. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಓಹೋ, ನಡಿಯಪ್ಪ, ಆಕಾಶ ಬುಟ್ಟಿ ಮಾಡ್ಬೇಕು, ನಡಿ. ರೇಗಿಸ್ಬೇಡ್ವೋ, ನೀನ್ ರೇಗ್ಸಿನೇ ಹೀಗಾಗಿರೋದು. ಹೇಗೆ 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 ಅಂದ್ರೆ ಹೀಗೆ. ನೀನ್ ಸುಮ್ನೆ ನಡಿಯಪ್ಪ, ಈ ಮಂತ್ದು ವರ್ಕಲ್ಲಿ ಅಪ್ಡೇಟ್ ಮಾಡ್ಬಾ. ಫಸ್ಟ್ ಕೆಲ್ಸ ಆಕಾಶ ಬುಟ್ಟಿ, ಆಮೇಲೆ ಇತ್ಯಾದಿ. ಆಕಾಶ ದೀಪವು ನೀನು, ಆಕಾಶ ಬುಟ್ಟಿ ಮಾಡ ಕೊಡಲೇನು. ಆಯ್ತಿಕೆ ಅಪ್ಪು, ಆಫೀಸ್ಗೆ ಹೊರಟ್ಯಾ? ನಿಮ್ ವಿಶ್ವ ಚಿಕ್ಕಪ್ಪ ಹೊಸ ಬಿಸ್ನೆಸ್ ಶುರು ಮಾಡ್ತಿದಾರಲ್ಲ, ಅದರಲ್ಲಿ ನೀನು ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿನ್ಗೆ ಆಲ್ರೆಡಿ ಆಫೀಸ್ನ ಹೊರೆ ಎಲ್ಲ ಹೊತ್ಕೊಂಡಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದ್ರೂ ಇದ್ರಲ್ಲಿ ಒಂಚೂರು ಸಹಾಯ ಮಾಡೋ, ಇಟ್ ವಿಲ್ ಬಿ ನೈಸ್. ಅದಕ್ಕೆ ಯಾಕೆ ಹೀಗೆ ಕೇಳ್ಕೊತಾ ಇದ್ದೀರಾ ಚಿಕ್ಕಿ? ಹೂವು ತಗೊಳ್ಳಿ ಅಣ್ಣ. ಬೆಳಗ್ಗೆಯಿಂದ ವ್ಯಾಪಾರನೇ ಆಗಿಲ್ಲ ಅಣ್ಣ. ಅಣ್ಣ ಪ್ಲೀಸ್ ಅಣ್ಣ, ಒಂದೇ ಒಂದ್ ಮೊಳ ಹೂವು ತಗೊಳ್ಳಿ ಅಣ್ಣ. ಎಲ್ಲಾ ಹೆಣ್ಮಕ್ಳಿಗೂ ಹೂವು ಅಂತಂದ್ರೆ ತುಂಬಾ ಇಷ್ಟ. ಅದಕ್ಕೆ ಹೇಳೋದು, ಹೆಣ್ಣನ್ನ ಅರ್ಥ ಮಾಡ್ಕೋಬೇಕಾದ್ರೆ ಗಂಡಿನ ಹೃದಯ ಹೂವಿನ ತರ ಇರಬೇಕು ಅಂತ. ಹೂವು ತಗೊಳ್ಳಿ ಅಣ್ಣ. ಸರಿ, ಹೂವು ಕೊಡು. ಅಯ್ಯೋ, ಚೈನ್ ಇಲ್ಲ ಅಣ್ಣ. ಪರವಾಗಿಲ್ಲ, ಇಟ್ಕೋ. ಇಷ್ಟೊಂತ ಅಣ್ಣ? ಅಜ್ಜಿ, ಒಳ್ಳೇದನ್ನ ಯಾವತ್ತೂ ಮುಂದಕ್ಕೆ ಹಾಕ್ಬಾರ್ದು. ಸೀತಾ ಅವಳಾಗವಳೆ ಈ ವಿಷಯ ಮಾತಾಡಲ್ಲ. ಪಾಪ ಅವಳಿಗೆ ಸಂಕೋಚ ಆಗಲ್ವಾ? ಯಾರಾದ್ರೂ ಅವರೇ ಬಂದು ನನಗೆ ಮದುವೆ ಮಾಡಿಸಿ ಅಂತ ಹೇಳ್ತಾರ? ಇಲ್ಲ ಅಲ್ವಾ? ಅವಳಿಗಾದ್ರು ಪಾಪ ಅಪ್ಪ ಇಲ್ಲ, ಅಮ್ಮ ಇಲ್ಲ, ಇರೋನೋ
ಅವ್ರ ಅಣ್ಣ. ಅವನನ್ನ ನಾನು ಕಟ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಹೇಗೋ ಏಗ್ತಾ ಇದ್ದೀನಿ. ಸೀತಾ ಬಗ್ಗೆ ಯೋಚನೆ ಮಾಡಕ್ಕೆ ನಾನಾದ್ರೂ ಇದ್ದೀನಿ, ಆದ್ರೆ ನನ್ನ ಬಗ್ಗೆ ಯೋಚನೆ ಮಾಡಕ್ಕೆ ದೊಡ್ಡವರಾಗಿ ನೀವಿದ್ದೀರಲ್ಲ. ಸರಿ, ಆದ್ರೆ ಆ ಲಾಯರ್ ಕಾಯ್ತಾ ಕೂತಿರ್ಬೇಕಲ್ಲ. ಇನ್ನೇನ್ ಕೆಲ್ಸ ಅವನಿಗೆ? ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಅಜ್ಜಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀವು ಟೈಮ್ ನೋಡ್ಕೊಂಡು ಸೀತಾ ಹತ್ರ ಮಾತಾಡಿ. ಬಟಾಣಿ ಎಲ್ಲಿ ತಗೊಂಡ್ರಿ? ನೀನೊಂದ್ ಸ್ವಲ್ಪ ತಗೊಂಡ್ ಹೋಗ್ತೀಯಾ? ಬೇಡ ಬಿಡಿ, ನಾನು ತಗೊಂಡ್ ಹೋಗ್ತೀನಿ. ಯೋಚನೆ ಮಾಡಿ ಮಾತಾಡಿ ಆಯ್ತಾ? ಕಾಫಿ ಕುಡ್ಕೊಂಡು ಹೋಗಮ್ಮ. ಏ ಬೇಡ, ಮುಂದಿನ ಟೈಮ್ ಬಂದಾಗ ಊಟನೇ ಮಾಡ್ಕೊಂಡು ಹೋಗ್ತೀನಿ. ಒಂದೇ ದಿನಕ್ಕೆಲ್ಲ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಸೀತಾ, ನೀವಿದ್ರೆ ಆಫೀಸ್ ಸ್ವಲ್ಪ ಶಿಸ್ತಾಗಿರುತ್ತೆ. ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ನಾನೇನೋ ಸ್ಕೂಲ್ ಟೀಚರ್ ಅನ್ನೋ ಹಾಗೆ ಹೇಳ್ತಿದ್ದೀರಾ. ಆಗಲ್ಲ, ಕೆಲವೊಂದು ವ್ಯಕ್ತಿತ್ವಕ್ಕೆ ಮಾತ್ರನೇ ಈ ತರ ಇರಕ್ಕೆ ಸಾಮರ್ಥ್ಯ ಇರೋದು, ಅದು ನಿಮ್ಮಲ್ಲಿದೆ. ಎಲ್ರು ನನ್ನೂ ಸ್ವಲ್ಪ ಹೊಗಳ್ರಪ್ಪ. ಸೀತನ್ ವಾಪಸ್ ಕರ್ಕೊಂಡ್ ಬಂದಿದ್ದೀನಿ. ನಿಮ್ಮನ್ನು ಹೊಗಳಲ್ಲ ಬಿಡಿ. ಹೋಗ್ ಕೂತ್ಕೋ. ಇದನ್ನ ಯಾರು ಇಲ್ಲಿಟ್ಟಿದ್ದು? ನೀವು ಬಂದಿದ್ದೀರಾ ಅನ್ನೋ ಖುಷಿಗೆ ಗಣೇಶನೇ ಎತ್ತಿರ್ಬೇಕು. ಜಗವೇ ಕೇಳಿಕೊಂಡಿದೆ ಆ ದೇವರ ಜೋಡಿ ಮಾಡುವಂತೆಯೇ ಇಬ್ಬರ. ವೆಲ್ಕಮ್ ಬ್ಯಾಕ್. ಎಲ್ಲಿ ಹೋಗಿದ್ರಿ ನೀವು ಇಷ್ಟೊತ್ತು? ಇಲ್ಲೇ. ರಾಮ್, ನಿಜ ಹೇಳಿ, ಬಾಸ್ ಹತ್ರ ನೀವೇನೋ ಹೇಳಿದ್ರಾ? ಏನು ಅಂದ್ರೆ? ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿದ್ದಕ್ಕೆ ನೀವೇನು ಮಾತಾಡಿಲ್ಲ ತಾನೆ? ನಾನು ಯಾಕೆ ಮಾತಾಡಕ್ ಹೋಗ್ಲಿ? ಐ ಆಮ್ ಜಸ್ಟ್ ಅ ನಾರ್ಮಲ್ ಎಂಪ್ಲಾಯ್. ನೀವು ಬಾಸ್ಗೆ ಕ್ಲೋಸ್ ಇದ್ದೀರಾ, ನನ್ನ ಪರವಾಗಿ ಏನು ಮಾತಾಡಿಲ್ಲ ತಾನೆ? ಬಾಸೇ ಕ್ಲಾರಿಫೈ ಮಾಡಾಯ್ತಲ್ಲ, ತಿನ್ಯಾಕೆ ಟೆನ್ಷನ್? ಬೆಳಗಾಂಗೆ ಟ್ರಾನ್ಸ್ಫರ್ ತಗೋತೀನಿ ಅಂತ ಹೇಳಿದ್ ನಾನು. ಕನ್ಫ್ಯೂಷನ್ ಹೇಗಾಗ ಸಾಧ್ಯ? ಅದೆಲ್ಲ ನನಗೆ ಗೊತ್ತಿಲ್ಲ. ಬಾಸೇ ಬಂದು ನಿಮ್ಮ ಹತ್ರ ಮಾತಾಡಿದ್ದಾರೆ ಅಂದ್ರೆ ಐ ಥಿಂಕ್ ದೇರ್ ಮೈಟ್ ಬಿ ಸಮ್ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್. ಇಟ್ಸ್ ಓಕೆ, ನೀವೇನು ಟೆನ್ಷನ್ ತಗೋತೀರಾ? ನೀವು ಕೆಲಸ ಮಾಡಿ. ಬಾಸ್ ಕರ್ತಿದ್ದಾರೆ, ಗಡುವು ಅಲ್ಲಿ ಸಿ ಯು ಸೂನ್. ಸೀತಾ, ನಿಮ್ ಟೇಬಲ್ ಮೇಲೆ ಯಾವತ್ತು ದೇವ್ರ ಐಡಲ್ ನೋಡೇ ಇಲ್ಲ. ಯಾವತ್ತೂ ಈ ತರ ಹೂ ಇಟ್ಟಿರ್ಲಿಲ್ವಲ್ಲ, ಅದಕ್ಕೆ ನಿಮಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ಯಾರೋ ಟೇಬಲ್ ಮೇಲೆ ಇವತ್ತು ಹೂ ಇಟ್ಬಿಟ್ಟು ಹೋಗಿದ್ರು, ನಾನು ಅದನ್ನ ದೇವ್ರಿಗೆ ಇಟ್ಟೆ. ಸಖತ್ತಾಗಿದೆ. ಇವತ್ತು ಫುಲ್ ಡ್ಯೂಟಿ ಬಾಸ್ ಜೊತೆನೆ, ಸೊ ಐ ಹ್ಯಾವ್ ಟು ಲೀವ್. ಶೋರ್, ಬೈ. ಥ್ಯಾಂಕ್ ಯು ಸೋ ಮಚ್. ಓಹೋ, ಸರಿ ಸರಿ. ಹುಡುಗರ ಜೀವನದಲ್ಲಿ ಹುಡುಗಿ ಬಂದ್ಮೇಲೆ ಫ್ರೆಂಡ್ಗೂ ಥ್ಯಾಂಕ್ ಯು ಹೇಳುವಂತ ಪರಿಸ್ಥಿತಿಗೆ ಬರ್ತಾರೆ. ಮಗ, ನಂಗೆ ವರ್ಕ್ ಅಪ್ಡೇಟ್ಸ್ ಕೊಡು. ನಾವಿಲ್ಲಿ ಬಂದು ಕೆಲಸ ಶುರು ಮಾಡಾದ್ಮೇಲೆ ಮೊದ್ಲಿಗಿಂತ ಬೆಟರ್ ಅಲ್ವಾ? ಐ ಮೀನ್, ಎಲ್ಲ ನಮ್ ಕಂಟ್ರೋಲ್ ಅಲ್ಲೇ ಇದೆ ತಾನೆ? ದುಡ್ಡಿನ ವಿಷಯದಲ್ಲಿ ಎಸ್, ನಾವು ಹಾಕಿದ ಕೇಸ್ ಕರೆಕ್ಟ್ ಆಗಿದೆ. ಇಲ್ಲಿರೋ ಚರಣ್ ಒಬ್ಬ ಟೂಲ್ ಅಷ್ಟೇ. ನಾವು ಬಂದ್ಮೇಲೆ ಫೈನಾನ್ಷಿಯಲ್ ವಿಷಯದಲ್ಲಿ ಜಾಸ್ತಿ ಏನು ಗೋಲ್ಮಾಲ್ ಆಗಿಲ್ಲ. ಅಂದ್ರೆ ನಮ್ ಗಮನಕ್ಕೆ ಬರ್ದೆ ದೇರ್ ಇಸ್ ನೋ ಮಚ್ ಫ್ರಾಡ್ಲೆಂಟ್ ಆಕ್ಟಿವಿಟೀಸ್ ಅಂತ ಇದೆಯಾ? ಹಲೋ, ನೋ ಥ್ಯಾಂಕ್ ಯು, ಬಾಯ್.
ಪರ್ಸ್ನಲ್ ಲೋನ್. ನಿನಗೆ ಲೋನ್ ಕೊಡೋಷ್ಟು ದೊಡ್ಡವರು ಇದಾರ ಮಗ ಈ ಊರಲ್ಲಿ? ಅದೆಲ್ಲ ಬಿಡು. ಐ ಆಮ್ ರಿಯಲಿ ಹ್ಯಾಪಿ ಅಂಡ್ ಪ್ರೌಡ್ ಕಣ್. ನಾವಿಲ್ಲಿ ಬಂದು ಕೆಲಸ ಶುರು ಮಾಡಾದ್ಮೇಲೆ ದೇರ್ ಇಸ್ ನೋ ಮಿಸ್ಮ್ಯಾನೇಜ್ಮೆಂಟ್ ಆಫ್ ಮನಿ. ಆದ್ರೆ ಒಂದು ವಿಷಯ ಆಗಿದೆ ಮಗ. ಅದೇ ಬೆಳಗಾವಿ ಬ್ರಾಂಚ್ ಅಲ್ಲಿ ಎಂಪ್ಲಾಯೀಸ್ ಸ್ಕಾರ್ಸಿಟಿ ಇದೆ ಅಂತ ಬಂತಲ್ಲ ವಿಷಯ, ಅದು ಸುಳ್ಳು. ಅಂಡ್ ಇದು ನಡೆದಿದ್ದು ವಿಶ್ವ ಚಿಕ್ಕಪ್ಪ ಇಲ್ಲಿದ್ದಾಗ. ಸಾರಿ, ಬಿಸಿ ಇದೆ ಅನ್ಸುತ್ತೆ. ನಾನು ಆಕಾಶ ಬುಟ್ಟಿ ಮಾಡಕ್ಕೆ ಆಗ್ಲಿಂದ ಟ್ರೈ ಮಾಡ್ತಾ ಇದ್ದೀನಿ. ಟಿವಿಯಲ್ಲಿ ತೋರ್ಸೋ ತರ ಬರ್ತಾರೆ ಇಲ್ಲ ಫ್ರೆಂಡ್, ಹೆಂಗೆಂಗೋ ಬರ್ತದೆ. ಆಟಾಡಕ್ಕೆ ಯಾರು ಇಲ್ಲ. ತಾತ ಬೇಜಾರಾಗಿ ಕೂತಿದ್ದಾರೆ. ಫ್ರೆಂಡ್, ಫ್ರೀ ಆದ್ಮೇಲೆ ಕಾಲ್ ಮಾಡು, ಕಾಯ್ತಾ ಇರ್ತೀನಿ. ಓಕೆ, ಬಾಯ್. ಪಾಪ ಕಣ, ನನ್ನ ಟೆನ್ಷನಲ್ಲಿ ಎಲ್ಲ ಕೆಲಸ ಮರ್ತೇ ಬಿಟ್ಟೆ ನೋಡು. ಅವಳು ನನಗೋಸ್ಕರ ಕಾಯ್ಕೊಂಡಿರ್ತಾಳೆ. ಟೆಕ್ನಿಕೋ ಗೆಟರ ಲ್ಯಾಂಟನ್. ಲ್ಯಾಂಟನ್? ಅದೇ ಮಗ, ಆಕಾಶ ಬುಟ್ಟಿ ಹಿಂಗ ಹತ್ತಿದ್ರೆ ಹೋಗುತ್ತಲ್ಲ ಮೇಲೆ. ಆಕಾಶ ಬುಟ್ಟಿ. ನಡಿ ನಡಿ ನಡಿ. ಆಕಾಶ ದೀಪವು ನೀನು, ನಿನಗೆ ಲ್ಯಾಂಟನ್ನ ಕೊಡಿಸಲೇನು. ಆಕಾಶ ದೀಪವು ನೀನು, ನಿನ್ಗೆ ಲ್ಯಾಂಟನ್ನ ಕೊಡಿಸಲೇನು. ನೀನೇನಪ್ಪ ಇಷ್ಟೊತ್ತಲ್ಲಿ? ಅದು ಸಿಹಿಗೆ ಆಕಾಶ ಬುಟ್ಟಿ ಕೊಡಕ್ಕಂತ ಬಂದೆ, ಸ್ವಲ್ಪ ಲೇಟ್ ಆಗೋಯ್ತು. ಮಗುನ ಎಷ್ಟು ಹಚ್ಕೊಂಡಿದ್ಯಪ್ಪ. ಅವಳು ಅಷ್ಟೇ, ನಿನ್ನ ಹಚ್ಕೊಂಡಿರ ಅಷ್ಟು ಯಾರನ್ನೂ ಹಚ್ಕೊಂಡಿಲ್ಲ. ಅವಳು ಮಾತು ಕೇಳಿದ್ರೆ ಏನೋ ಒಂಥರ ಎನರ್ಜಿ ಸಿಕ್ಕಂಗಾಗುತ್ತೆ. ಪಾಪ ಮಲಗ್ಬಿಟ್ಟಿದ್ದಾಳೆ. ಎದ್ದಿದ್ರೆ ಅವಳ ಖುಷಿನ ನೋಡ್ಬೋದಾಗಿತ್ತು. ಎಷ್ಟು ಒಳ್ಳೆಯವನಪ್ಪ ನೀನು. ಅಯ್ಯೋ, ಇದ್ರಲ್ಲಿ ನನ್ನ ಸ್ವಾರ್ಥನೂ ಇದೆ ಅಮ್ಮ. ನಾನ್ ನನ್ನ ಖುಷಿಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಸೀತನ್ ಖುಷಿ ಬಗ್ಗೆನೂ ನೀ ಯೋಚನೆ ಮಾಡ್ಬೇಕಲ್ವಪ್ಪ. ಸೀತಾ ಇಷ್ಟೊತ್ತಲ್ಲಿ ನಿಂಗೆ ಇಲ್ಲಿಗೆ ಬರಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾಳೆ ಅಂದ್ರೆ ನಿನ್ ಮೇಲೆ ಅವಳಿಗೆ ಅಷ್ಟು ನಂಬಿಕೆ. ಸೀತಾ ಒಬ್ಳೇ ಇರಬಾರ್ದು ಅಂತ ನಿಂಗೂ ಅನ್ಸುತ್ತಲ್ವಾ? ಕ್ಷಮಿಸಪ್ಪ, ನಿನ್ನ ಇಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ಚೇಚೆ, ಹಾಗೇನಿಲ್ಲಮ್ಮ. ನಾನು ಇವರು ಯಾವಾಗ್ಲೂ ಸೀತನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಸೀತನ್ಗೆ ಏನಾರು ಒಳ್ಳೇದಾಗ್ಬಾರ್ದಾ ಅಂತ ಕಾಯ್ತಾ ಇದೀವಿ. ನೀನೇ ಹೇಳು, ಸೀತಾ ಒಂಟಿ ಜೀವನ ಮಾಡ್ತಾ ಇರೋದು ನಿಂಗೂ ಬೇಜಾರಾಗುತ್ತೋ ಇಲ್ವೋ? ಆಗುತ್ತಮ್ಮ. ಹೆಚ್ಚು ಕಮ್ಮಿ ಸೀತಾ ನೀನು ಒಂದೇ ವಯಸ್ಸಿನವರಲ್ವಾ? ಈ ವಯಸ್ಸಿನಲ್ಲಿ ಒಬ್ರಿಗೊಬ್ರು ಜೊತೆ ಇರ್ಬೇಕಲ್ವಾ? ಈಗಲ್ದೆ ಇನ್ಯಾವಾಗ ಜೀವನ ಕಟ್ಕೊಳ್ಳೋದು? ಸೀತಾ ವಿಷಯದಲ್ಲಿ ನಿಂಗೆ ಏನ್ ಅನ್ಸುತ್ತೆ? ಅವಳು ಮದ್ವೆ ಆದ್ರೆ ಸುಖವಾಗಿರ್ತಾಳೆ ಅನ್ಸುತ್ತಲ್ವಾ? ಆಗೋದೆಲ್ಲ ಒಳ್ಳೇದಕ್ಕೆ ಬಿಡಿತಾತ. ಈಗ ನಾನು ನಾರ್ಮಲ್ ಎಂಪ್ಲಾಯ್ ಆಗಿ ನಮ್ಮ ಕಂಪ್ನಿಗೆ ಜಾಯ್ನ್ ಆಗದೆ ಹೋಗಿದ್ರೆ ಈ ಲೈಫ್ ಅನ್ನೋ ಟೇಸ್ಟೇ ಗೊತ್ತಾಗ್ತಿರ್ಲಿಲ್ಲ. ಲೈಫ್ ಇಸ್ ಸೋ ಬ್ಯೂಟಿಫುಲ್, ಪೀಪಲ್ ಆರ್ ಸೋ ವಂಡರ್ಫುಲ್. ಏನೇನೋ ಹೇಳ್ತಿದ್ದಾನೆ ಮುತ್ತು ಸುರೇ. ಒಂದೊಂದು ಮಾತು ಮುತ್ತು. ಅವನು ಉದುರಿಸ್ತಾ ಇರ್ತಾನೆ, ನೀ ಎತ್ತಿಟ್ಕೊಂತ ಇರು. ಉದುರ್ಸಪ್ಪ. ಪ್ರೈವೇಟ್ ಜೆಟ್ನಲ್ಲಿ AC ರೂಮಿಂದ AC ರೂಮ್ಗೆ ಓಡಾಡೋದೇ ಲೈಫ್ ಅಂತ ಅನ್ಕೊಂಡ್ಬಿಟ್ಟಿದೆ. ನೆಲನ ಟಚ್ ಮಾಡದೆ ಎಷ್ಟೋ ದೇಶಗಳನ್ನ ದಾಟಿ ಹೋಗ್ತಾ ವರ್ಷಗಳೇ ಕಳೆದೋದು. ಬಟ್ ಈಗಿರೋ ಲೈಫ್ ಅಂದ್ರೆ ಹೀಗಿರ್ಬೇಕು ಅಂತ ಅನಿಸ್ತಿದೆ. ಆ ಇನ್ನೋಸೆಂಟ್ ಸ್ಮೈಲ್, ಸಿನ್ಸಿಯರ್ ಆಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಪೇನ್, ಆ ಪ್ಯೂರ್ ಫ್ರೆಂಡ್ಶಿಪ್, ಇದೆಲ್ಲ ಗೊತ್ತಾಗಕ್ ನನ್ಗೆ ಸಿಕ್ಕಿದೆ ನಾನೊಬ್ಬ ನಾರ್ಮಲ್ ಎಂಪ್ಲಾಯ್ ಆಗಿದ್ದಕ್ಕೆ ಕಾರಣ. ನಿಜ ಹೇಳ್ಬೇಕಂದ್ರೆ ಬಾಸ್ ಆಗಿರೋದು ಒಂಥರ ಶಾಪ ಅಂತ ಅನಿಸ್ತಿದೆ. ನನಗಲ್ಲ, ನಿನಗಪ್ಪ. ಏನು
ಬುದ್ಧನ್ ತರ ಆಗ್ಬಿಟ್ಟಿದಾನಲ್ಲೋ. ಡೋಂಟ್ ವರಿ ಸೂರಿ, ಬುದ್ಧ ಯಶೋಧರೇನ ಬಿಟ್ಟು ಹೋದ, ಆದ್ರೆ ರಾಮ ಸೀತೆನ್ ಬಿಟ್ಟು ಹೋಗಲ್ಲ ಅಂತಾನೆ ಈ ಅಶೋಕ. ಇದ್ದೀರಲ್ಲ ಇಬ್ರು ಸರಿಗಿದ್ದೀರಾ? ಹಾಯ್ ಸೀತಾ, ಥ್ಯಾಂಕ್ಸ್ ಫಾರ್ ಕಮಿಂಗ್. ನೀವು ಬರ್ತಿರೋ ಇಲ್ವೋ ಅಂತ ಡೌಟ್ ಆಯ್ತು, ಅದಕ್ಕೆ ನಿಮ್ಮನ್ನ ಕರ್ಕೊಂಬನ್ನಿ ಅಂತ ಪ್ರಿಯಂಗ್ ಹೇಳ್ದೆ. ನಾನ್ ಫೋರ್ಸ್ ಮಾಡೇನ್ ಕರ್ದಿಲ್ಲಪ್ಪ. ನೀನ್ ಫೋರ್ಸ್ ಮಾಡಿದೆ ಅಂತ ನಾನು ಹೇಳಿಲ್ಲ. ಆದ್ರೂ ಕರ್ದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಆಫೀಸ್ನವ್ರನ್ನ ಮನೆಯವ್ರ ತರ ಟ್ರೀಟ್ ಮಾಡೋ ಬಾಸ್ ಸಿಗೋದೇ ತುಂಬಾ ಅಪರೂಪ. ಥ್ಯಾಂಕ್ ಯು ಸೋ ಮಚ್ ಸರ್. ಆಗ್ಲೇ ಅಕ್ಕಂದು ಬೇರೆನೇ ಟೋನ್ ಇತ್ತು. ಬನ್ನಿ ಒಳಗೆ ಬನ್ನಿ. ಸೀತಾ ಹೇಳ್ದಾಗೆ ಈ ತರ ಬಾಸ್ ಸಿಗೋದು ನಿಜವಾಗ್ಲೂ ಅಪರೂಪನೇ. ಥ್ಯಾಂಕ್ ಯು ಸರ್, ಎಲ್ರೂ ಮನೆಗೆ ಇನ್ವೈಟ್ ಮಾಡಿದಕ್ಕೆ. ಪ್ಲೆಜರ್ ಇಸ್ ಮೈಂಡ್. ಬನ್ನಿ. ತಾತ ಒಂದ್ಸತಿ ಬಾ ತಾತ. ಆಕಾಶ ಬುಟ್ಟಿ ಮಾಡಕ್ಕೂ ಬರ್ಲಿಲ್ಲ. ನನ್ ಫ್ರೆಂಡ್ ಕೊಟ್ಟಿದ್ದು ಆಕಾಶ ಬುಟ್ಟಿನಾದ್ರೂ ನೋಡಕ್ ಬಾ. ಪುಟಿ, ನೀನು ಹೋಗಿ ಆಟ ಆಡ್ಕೊ. ಈ ತಾತ ಯಾವುದಕ್ಕೂ ಲಾಯಕ್ಕಿಲ್ಲ. ತಾತ ನಾನು ಆಗ ಹೇಳಿದಕ್ಕೆ ಬೇಜಾರಾಗಿದ್ರೆ ಸಾರಿ. ಏನು ಬೇಜಾರಿಲ್ಲ ಪುಟಿ, ಆದ್ರೆ ನನ್ನ ಕೈಲಿ ಏನೂ ಆಗೋದಿಲ್ಲ. ತಾತ ನೀನು ಹೀಗೆಲ್ಲ ಹೇಳಿದ್ರೆ ನನ್ ಬೇಜಾರಾಗುತ್ತೆ. ನೀನು ಮೊದ್ಲಿನ ತರ ಇರ್ಬೇಕು. ಸರಿ, ಆಕಾಶ ಆಗ್ಬಿಟ್ಟಿ ಬೇಡ, ನನ್ಗೊಂದ್ ಕಥೆ ಹೇಳ್ತೀಯಾ ಪ್ಲೀಸ್? ಪ್ಲೀಸ್. ನಾನು ಹೇಳ? ಓ ಪಾಪ, ಚೆನ್ನಾಗಿದ್ಯಪ್ಪ? ಓಮ್ಮ ಚೆನ್ನಾಗಿದ್ದೀನಿ. ಅಮ್ಮ ತಗೊಳ್ಳಿ. ಏನಪ್ಪ, ಯಾವಾಗ ಬಂದಾಗ್ಲೂ ಏನಾದ್ರು ತರ್ತೀಯ? ಅಮ್ಮ ನನಗೆ ಅಂತ ಯಾರಿದ್ದಾರೆ ಹೇಳಿ? ಅಪ್ಪ ಮನ್ಸ್ತಂದಲ್ಲಿ ನೀವೆಲ್ವ ಇರೋದು? ಆದರೂ ಈ ಪ್ರತಿ ಸರಿ ಬಂದಾಗಲೂ ಏನಾದರೂ. ಅಪ್ಪ ದಯವಿಟ್ಟು ಬೇಡ ಅಂತ ಹೇಳ್ಬೇಡಿ. ಬೇಡ ಅಂತ ಹೇಳಿ ನನ್ನನ್ನು ಹೊರಗೆ ನೋಡಂಗೆ ಮಾಡಬೇಡಿ. ಅಮ್ಮ ತಗೊಳ್ಳಿಮ್ಮ. ನೀನು ನಮ್ಮ ಮಗನ ಥರನೇ ಅಪ್ಪ. ನೀನು ಅವತ್ತಿಲ್ಲ ಅಂದಿದ್ದಿದ್ರೆ ನಮ್ಮ ಸಿಹಿ ನಮಗೆ ಸಿಗ್ತಾನೇ ಇರಲಿಲ್ಲ. ಆದ್ರೆ ಅವತ್ತಿಂದ ತಾತ ನನ್ನ ಜೊತೆ ಆಟ ಆಡ್ತಾನೇ ಇಲ್ಲ. ಅರೆ ಇವತ್ತು ಸಿಹಿ ನನ್ನ ಜೊತೆಗೆ ಮಾತಾಡ್ತಿದ್ದಾಳೆ. ನೀವು ನಮ್ಮ ಫ್ರೆಂಡ್ ಅಲ್ವಾ, ಅದಕ್ಕೆ ಅವಳು ನಿಮ್ಮ ಜೊತೆ ಮಾತಾಡ್ತಿದ್ದಾಳೆ ಅಲ್ವೇನೆ? ಅಜ್ಜಿ, ನಾನು ಆಟ ಆಡಕ್ ಹೋಗ್ತೇನೆ. ಅವತ್ತು ಮಗು ಕಾಣೆ ಆದಾಗಿಂದ ಇವ್ರ ಮನಸ್ಸು ಒಡೆದೋಗಿದೆಪ್ಪ. ಸರಿ ಮಾತು ಆಡ್ತಾ ಇಲ್ಲ. ಯಾಕಪ್ಪ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಆದ್ರಿಂದ ಏನೋ ತೊಂದರೆ ಆಗ್ಲಿಲ್ವಲ್ಲ? ತೊಂದರೆ ಆಗ್ತಿತ್ತಲ್ಲ ಅನ್ನೋದೇ ಭಯನಪ್ಪ, ಅದು ನನ್ನಿಂದ. ಅಪ್ಪ ಮೊದಲು ಆ ವಿಚಾರನ ನಿಮ್ಮ ತಲೆಯಿಂದ ತೆಗೆದಾಕಿ. ನಿಮ್ಮ ಒಳ್ಳೆ ಮನಸ್ಸಿಗೆ ಯಾವತ್ತೂ ಕೆಟ್ಟದಾಗೋದಿಲ್ಲ. ರಿಟೈರ್ಡ್ ಲೈಫ್ನ ಮಕ್ಕಳು ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿರ್ಬೇಕು. ಅಪ್ಪ ಅದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ನೋಡಿ, ಮಗು ಖುಷಿಯಾಗಿರ್ಬೇಕು ಅಂದ್ರೆ ನೀವು ಖುಷಿಯಾಗಿರ್ಬೇಕು.